ನೀರಿನ ಮೇಲೆ ಈಜಾಡ್ತೀವಿ, ಆದರೆ ನೀರಿನ ಒಳಗಿರೋ ಅಂಡರ್ ವಾಟರ್ ದುನಿಯಾ ನೋಡೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ಲು. ಸ್ಕೂಬಾ ಅಂದರೆ ಸೆಲ್ಫ್ ಕಂಟೈನ್ಡ್ ಅಂಡರ್ ವಾಟರ್ ಬ್ರೀತಿಂಗ್ ಅಪ್ಯಾರಿಟಸ್. ಸ್ಕೂಬಾ ಅಂದರೆ ನಮಗೆ ಗೊತ್ತೇ ಇಲ್ಲ, ನಮ್ಮ ಸ್ಕೂಬಾ ಅಂದರೆ ಅದೊಂದು ವರ್ಡ್ ಅನ್ಕೊಂಡ್ಬಿಟ್ಟಿದ್ವಿ. ಸೊ ಎಲ್ಲರೂ ಡೈವಿಂಗ್ ಅನ್ನೋದು ಒಂದು ಸ್ಪೋರ್ಟ್ ಥರ ನೋಡಬೇಕು, ಒಂದು ಮೆಡಿಟೇಷನ್ ಥರ ಇರುತ್ತೆ. ವಾವ್, ವಾಟ್ ಅ ಥಾಟ್. 40 ಮೀಟ್ರು ಸಮುದ್ರದ ಆಳಕ್ಕೆ ಹೋಗಿ ಆ ದುನಿಯಾ ನೋಡೋ ಮಜಾ ಇದೆಯಲ್ಲ, ಇನ್ನೂ ನಮ್ಗೆ ಆ ಟ್ರೈನಿಂಗು ಆ ಭಾಗ್ಯ ಇಲ್ಲ. ಪ್ರಾಬ್ಲಿ ಇವಾಗ ಮೇಡಮ್ ಇರೋದ್ರಿಂದ ಅವ್ರ ಹತ್ರ ಕಲ್ತ್ಕೊಂಡ್ಬಿಡ್ತೀನಿ ನಾನು. ಹಾವು ಎದುರುಗಡೆನೆ ಬಂತು. ಬ್ಯಾಂಡೆಡ್ ಸೀಕ್ರೆಟ್ ತುಂಬ ವೆನಮಸ್ ಇದೆ, 10 times ವೆನಮಸ್ ಕೋಬ್ರಾಗಿಂತ. ಸ್ಕೂಬಾ ಬಂದು ಬಡಿ ಸ್ಪೋರ್ಟ್. ಸೊ ಇಂಡಿವಿಜುವಲ್ ಆಗಿ ಮಾಡೋಕ್ಕಾಗಲ್ಲ, ಬಡಿ ಸ್ಪೋರ್ಟ್ ಅದು. ಇಬ್ರು ಹೋಗ್ಲೇಬೇಕು ಯಾವಾಗ್ಲೂ. ಹೋಗ್ಲೇಬೇಕು. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನಿದ್ದೀನಿ ಜಗತ್ ಪ್ರಸಿದ್ಧ ನಮ್ಮ ಭಾರತ ದೇಶದ ಹೆಮ್ಮೆಯ ದ್ವೀಪಗಳಾದ ಅಂಡಮಾನ್ ಹಾಗೆ ನಿಕೋಬಾರ್ನಲ್ಲಿ. ಇವತ್ತು ಹ್ಯಾವ್ಲಾಕ್ ಅಥವಾ ಸ್ವರಾಜ್ ದ್ವೀಪದಲ್ಲಿ ಎಲ್ಲರೂ ಇಲ್ಲೇನು ಮಾಡೋಕ್ಕೆ ಬರ್ತಾರೆ ಅಂದರೆ ಸ್ಕೂಬಾ ಡೈವಿಂಗ್. ಆ ಡೈವಿಂಗ್ ಮಾಡೋದಕ್ಕೆ ಬಂದಿದ್ದೀನಿ. ಆದರೆ ಡೈವಿಂಗ್ ಮಾಡೋದು ವಿಶೇಷ ಅಲ್ಲ, ಯಾರ ಜೊತೆ ಡೈವ್ ಮಾಡ್ತಾ ಇರೋದು ಅನ್ನೋದು ವಿಶೇಷ. ನಮ್ಮ ಇಬ್ಬರು ಹೆಮ್ಮೆಯ ಕನ್ನಡಿಗರು ಈ ಡೈವ್ ಸೈಟಲ್ಲಿ ಇನ್ಸ್ಟ್ರಕ್ಟರ್ಸ್ ಆಗಿ, ಎಕ್ಸ್ಪರ್ಟ್ಸ್ ಆಗಿ ಎಲ್ರಿಗೂ ಟ್ರೈನಿಂಗ್ ಕೊಡ್ತಾ ಇರೋದು ಭಾಳ ಹೆಮ್ಮೆಯ ವಿಷಯ ಹಾಗೆ ವಿಶೇಷ. ಅವರನ್ನು ಭೇಟಿ ಮಾಡಿಸ್ತೀನಿ, ಅವರ ಜೀವನದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇವತ್ತಿನ ಡೈವ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ಸಖತ್ತಾಗಿರುತ್ತೆ. ವಿಡಿಯೋನ ಲೈಕ್ ಮಾಡಿ ನೋಡೋದಕ್ಕೆ ಶುರು ಮಾಡಿ. ಸ್ವಾಗತ. ನೋಡಿ, ನಾನು ಹೇಳ್ತಾ ಇದ್ನಲ್ಲ, ನಮ್ಮ ಶ್ರೀ ಮೇಡಮ್ ನೋಡಿ, ಇವರೇ ಡೈವ್ ಎಕ್ಸ್ಪರ್ಟು. ಇವಾಗಷ್ಟೇ ಡೈವ್ ಮುಗಿಸ್ಬಂದ್ರಾ? ಹೇಗಿತ್ತು, ಏನೇನು ನೋಡಿದ್ರಿ? ಹಾಂ ಹಾಂ, ಸಮುದ್ರದ ಹಸು ನೋಡಲಿಲ್ವಾ? ವಾವ್, ಹ್ಯಾಪಿ ಟು ಸಿ ಯು. ನೋಡಿ, ಇಲ್ಲಿ ಇನ್ನೊಬ್ಬರು ಕನ್ನಡಿಗರು, ಅವರ ಹೆಡ್ ಇನ್ಸ್ಟ್ರಕ್ಟರ್ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ ಏನೇನೋ ಪ್ರಾಸೆಸ್ ಎಲ್ಲ ಅಂತ. ಹಲೋ ಮೇಡಮ್, ನಮ್ಮ ಕನ್ನಡಿಗರನ್ನ ದೂರದ ಅಂಡಮಾನ್ ನೋಡಿ ಬಹಳ ಖುಷಿ ಆಗ್ತದೆ. ನೆನ್ನೆ ರಾತ್ರಿ ಅಕಸ್ಮಾತಾಗಿ ಸಿಕ್ಕಿ ಇವತ್ತು ಇನ್ವಿಟೇಷನ್ ಕೊಟ್ಟಿದ್ದಾರೆ. ಮೇಡಮ್, ನಿಮ್ಮ ಬಗ್ಗೆ ಹೇಳಿ, ಕನ್ನಡಿಗರೆಲ್ಲ ತಿಳ್ಕೊಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ. ಸೊ ಹಾಯ್, ನನ್ನ ಹೆಸರು ಶ್ರೀದಿತಾ ಅಂತ, ನಾನು ಡೈವ್ ಇನ್ಸ್ಟ್ರಕ್ಟರ್. ಸೊ 4 years ಆಯಿತು ವರ್ಕ್ ಮಾಡ್ತಾ ಇದ್ದೀನಿ ಡೈವ್ ಇನ್ಸ್ಟ್ರಕ್ಟರ್ ಆಗಿ. ಇದು ವರ್ಕ್ ಅಲ್ಲ ಮೇಡಮ್, ವೆಕೇಶನ್ನು. ಅಫ್ಕೋರ್ಸ್ ವೆಕೇಶನ್, ಎವ್ರಿ ಡೇ ಡೈವ್ಸ್ ಮಾಡ್ತೀನಿ. ಹೆಂಗೆ ಡೈವರ್ ಹೆಂಗಾದ್ರಿ ಫಸ್ಟ್ ಆಫ್ ಆಲ್ ನೀವು? ಸೊ ನಾನು ಮಂಗಳೂರವಳು. ಸೊ ನನಗೆ ಚೈಲ್ಡ್ಹುಡ್ಡಿಂದ ಓಷನ್ ಅಂದರೆ ತುಂಬ ಇಷ್ಟ. ಸೊ ಹಾಗೆ ಡೈವಿಂಗು ನಾನು ಒಂದು 4 years ago DST ಮಾಡಿದೆ. ನಿಮ್ಮ ಥರ ಒಂದು ಡಿಸ್ಕವರ್ ಸ್ಕೂಬಾ ಡೈವಿಂಗ್ ಅಂತ, ಇಂಟ್ರೊಡಕ್ಷನ್ ಫಾರ್ ಡೈವಿಂಗ್. ಸೊ ಆಗ ನನಗೆ ಭಾಳ ಇಷ್ಟ ಆಯಿತು ಯಾವ ಥರ ಅಂಡರ್ ವಾಟರ್ ವರ್ಲ್ಡ್ ಇದೆ ಅಂತ. ಸೊ ಐ ಫೀಲ್ ಲೈಕ್ ವೆರಿ ಕನೆಕ್ಟೆಡ್ ಟು ಓಷನ್. ಹೌದಾ? ಫಸ್ಟ್ ಡೈವಲ್ಲೇ ನಿಮ್ಗೆ ಅನಿಸ್ತಾ? ಡೈವಲ್ಲೇ ಅನ್ನಿಸ್ತು. ನೀವು ಯು ಕನೆಕ್ಟ್ ಟು ದ ಓಷನ್, ನೀವು ಬಿಲಾಂಗ್ ಟು ದ ವಾಟರ್ಸ್ ಅಂತ. ಓಕೆ. ಪ್ರೊಫೆಷನ್ ಆಗಿ ತಗೋತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು MBA M.Com ಮಾಡ್ತಾ ಇದ್ದೆ. ಓಕೆ. ವಾವ್, ಚೆನ್ನಾಗಿ ಓದಿದ್ದೀರಾ, ಏನು ಮಾಸ್ಟರ್ಸ್ ಕೂಡ ಮಾಡಿದ್ದೀರಾ? ಓಕೆ. ಆಮೇಲೆ ಹಾಗೆ ಮಾಡ್ತಾ ಮಾಡ್ತಾ ನಾನು ಓಪನ್ ವಾಟರ್ ಕೋರ್ಸ್ ಮಾಡಿದೆ, ಅಡ್ವಾನ್ಸ್ ಮಾಡಿದೆ, RSQ, EFR. ಆಮೇಲೆ ಹಾಗೆ ಪ್ರೊಫೆಷನ್ ಡೈವ್ ಮಾಸ್ಟರ್ ಆಗಿ 2 years ವರ್ಕ್ ಮಾಡಿದೆ. ಆಮೇಲೆ ಇನ್ಸ್ಟ್ರಕ್ಟರ್. ಎಷ್ಟು ಡೈವ್ ಮಾಡಿದ್ದೀರಾ ಇವತ್ತರೆಗೂ? ನಾನೊಂದು 2500+ ಟೈಮ್ಸ್ ಮಾಡಿದ್ದೀನಿ. 2500 ಡೈವ್ ಮಾಡಿದ್ದೀರಾ? ಯಾವತ್ತೂ ಬೇಜಾರಾಗಲಿಲ್ಲ, ಯಾವುದೋ ಸುಸ್ತಾಗಲಿಲ್ವಾ? ಎವ್ರಿ ಡೇ ಇಟ್ಸ್ ಲೈಕ್ ನ್ಯೂ ಅಡ್ವೆಂಚರ್ ಫಾರ್ ಮೀ. ಹಾಂ, ನಿಮ್ಮ ಮೀನು, ಶಾರ್ಕು ಫ್ರೆಂಡ್ಸ್ಗೆಲ್ಲ ದಿನ ಹೋಗಿ ಹಾಯ್ ಹೇಳಿ ಬರ್ತಾ ಇರ್ತೀರಾ? ಹೋಗಿ ಹೇಳ್ತೀನಿ. ನಮ್ಮದೊಂದು ಬೇಬಿ ಶಾರ್ಕ್ ಇದೆ. ಹಾಂ. ಯಾವಾಗಲೂ ನನ್ನ ಜೊತೆ. ಓಹ್, ಸ್ಟೂಡೆಂಟ್ಸ್ಗೆಲ್ಲ ಶಾರ್ಕ್ ನೋಡ್ಬೇಕಾ ಅಂತ ಕರ್ಕೊಂಡು ಹೋಗ್ತೀನಿ. ಅದು ಕಾಣಿಸ್ಲಿಲ್ಲ ಅಂದರೆ ಇದೇ ತೋರಿಸ್ಬಿಡೋದು. ಶಾರ್ಕ್ ಸಮುದ್ರದ ಅತ್ಯಂತ ರೋಚಕವಾದ ಪ್ರಾಣಿ ಅಂತ ಕರಿಬೋದು. ಮೇಡಮ್, ಎಲ್ಲಿದ್ದೀವಿ ನಾವು ಇವತ್ತು? ನನ್ನ ಕೈಲಿ ಏನು ಮಾಡಿಸ್ತೀರಾ? ನಾವಿವತ್ತು ಡಿಸ್ಕವರ್ ಸ್ಕೂಬಾ ಡೈವಿಂಗ್ ಮಾಡ್ತಾ ಇದ್ದೀವಿ. ಅದು ಇಂಟ್ರೊಡಕ್ಷನ್ ಫಾರ್ ಡೈವಿಂಗ್, ಯಾವ ಥರ ಅಂಡರ್ ವಾಟರ್ ಪ್ರಪಂಚ ಇದೆ. ನಿಮ್ಗೊಂದು ಅದು ಫಸ್ಟ್ ಸ್ಟೆಪ್ ಆಫ್ ಓಪನ್ ವಾಟರ್ ಕೋರ್ಸ್. ಓಕೆ ಓಕೆ. ಅಂದರೆ 5 ಸ್ಕಿಲ್ಸ್ ಹೇಳ್ಕೊಡ್ತೀವಿ. ಯಾವ ರೀತಿ ಬ್ರೀತ್ ಮಾಡೋದು, ಯಾವ ರೀತಿ ನೀವು ರೆಗ್ಯುಲೇಟರ್ ಕ್ಲಿಯರ್ ಮಾಡೋದು, ಯಾವ ರೀತಿ ಮಾಸ್ಕ್ ಕ್ಲಿಯರ್ ಮಾಡೋದು, ಹ್ಯಾಂಡ್ ಸಿಗ್ನಲ್ಸ್ ಏನು, ಅದೆಲ್ಲ ಟೀಚ್ ಮಾಡ್ತೀವಿ. ಆವಾಗ ನೀವು ಕಂಫರ್ಟಬಲ್ ಆಗ್ತೀರಾ. ಆಮೇಲೆ ಒಂದು 40-45 minutes ಡೈವ್ ಮುಗಿಸ್ತೀವಿ. ಯಪ್ಪ, ಎಷ್ಟೆಲ್ಲ ವಿಷಯ ಇದೆ ಡೈವಿಂಗಲ್ಲಿ ಅಂದರೆ ಬೇರೆ ಕಡೆ ಟೈಮ್ ಸಿಗಲ್ಲ. ನಮ್ಮ ಕನ್ನಡಿಗರು ಸಿಕ್ಕಿರೋದ್ರಿಂದ, ನಮ್ಮ ಹೆಮ್ಮೆಯ ಕನ್ನಡಿಗರು ಸಿಕ್ಕಿರೋದ್ರಿಂದ ಇವನ್ನೆಲ್ಲ ಅರ್ಥಕೊಳ್ಳುವಂತಹ ಸಮಯ ನಮಗೆ ಸಿಕ್ಕಿದೆ. ತುಂಬ ಟೆಕ್ನಿಕಾಲಿಟೀಸ್ ಇದೆ, ಅಷ್ಟು ಸುಲಭದ ಮಾತಲ್ಲ. ಇದರಲ್ಲಿ 100 ವಿಷಯಗಳಿದೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇವತ್ತು ನಾನು ಅವ್ರ ಜೊತೆಗೆ ಬೇಸಿಕ್ ಡೈವ್ ಮಾಡ್ತೀನಿ.
ಶೋರ್ ಡೈವಿಂಗ್ ಅಂತ ಹೇಳ್ತಾರಲ್ಲ ಅದನ್ನು, ಅಂದರೆ ಬೀಳೋದಲ್ಲ. ನಾನು ಈಜಿಪ್ಟಲ್ಲಿ ಅದೇ ಹಿಂದ್ಗಡೆ ಬೀಳಿಸ್ಬಿಟ್ಟು ಫುಲ್ ಭಯ ಪಟ್ಬಿಟ್ಟಿದ್ನಲ್ಲ, ಆ ಥರ ಡೈವಲ್ಲ ಇದು. ನಡ್ಕೊಂಡು ಹೋಗೋದು, ನಡ್ಕೊಂಡು ಹೋಗ್ತಾ ಹಂಗೆ ಒಳಗೊಟ್ಟೋಗೋದು ಅಲ್ವಾ. ಈಗ ಮೇಡಮ್ ನಮ್ಮ ಎಕ್ವಿಪ್ಮೆಂಟು ಒಂಚೂರು ಏನೋ ಇಂಟ್ರೊಡಕ್ಷನ್ ಮಾಡಿ ಮೇಡಮ್. ಸೊ ಫಸ್ಟ್ ಸ್ಕೂಬಾ ಅಂದರೆ ಸೆಲ್ಫ್ ಕಂಟೈನ್ಡ್ ಅಂಡರ್ ವಾಟರ್ ಬ್ರೀತಿಂಗ್ ಅಪ್ಯಾರಿಟಸ್. ಅದರಲ್ಲಿ ಸ್ವಲ್ಪ ಐಟಮ್ಸ್ ಇದೆ. ಹಾಂ, ಸ್ಕೂಬಾ ಅಂದರೆ ನಮಗೆ ಗೊತ್ತಿಲ್ಲ. ನಮ್ಮ ಸ್ಕೂಬಾ ಅಂದರೆ ಅದೊಂದು ವರ್ಡ್ ಅನ್ಕೊಂಡ್ಬಿಟ್ಟಿದ್ವಿ. ಫುಲ್ ಫಾರ್ಮ್ ಬಂದು ಹೇಳಿ, ಇನ್ನೊಂದ್ಸರಿ ಹೇಳಿ ನಮಗೆ. ಸೆಲ್ಫ್ ಕಂಟೈನ್ಡ್ ಅಂಡರ್ ವಾಟರ್ ಬ್ರೀತಿಂಗ್ ಅಪ್ಯಾರಿಟಸ್. ಓಕೆ ಓಕೆ ಓಕೆ. ಇದು ಈ ಕಿಟ್ಟು ಸ್ಕೂಬಾ ಎಕ್ವಿಪ್ಮೆಂಟ್. ಓಕೆ. ಸೊ ಇದು ಬಂದು ಸಿಲಿಂಡರ್ ಬಂದು ಅಲ್ಯೂಮಿನಿಯಂ ಟ್ಯಾಂಕ್ ಇದು. ಸೊ ಇದರಲ್ಲಿ ನಾರ್ಮಲ್ ಕಂಪ್ರೆಸ್ಡ್ ಏರ್ ಇರುತ್ತೆ. ಸೊ ಇದು ಆಕ್ಸಿಜನ್ ಟ್ಯಾಂಕ್ ಅಂತ ಹೇಳ್ಬಾರ್ದು. ಆಕ್ಸಿಜನ್ ಟ್ಯಾಂಕ್ ಅಂದ್ರೆ ಆ ಥರ ಇದೆ. ಓ, ಇದು ಬೇರೆನಾ? ಇದು ಬೇರೆ. ಅದು ಆಕ್ಸಿಜನ್. ಅದು ಯಾಕೆ, ಇದು ಯಾಕೆ? ಸೊ ಅದು ಬಂದು ಎಮರ್ಜೆನ್ಸಿಗೆ. ಸೊ ಈಗ DCS ಏನಾದರೂ ಆದರೆ ಅದು ಎವ್ರಿ ಬೋಟಲ್ಲಿ ಕ್ಯಾರಿ ಮಾಡಬೇಕು ನಾವು. DCS ಅಂದರೆ? DCS ಅಂದರೆ ಡಿಕಂಪ್ರೆಷನ್ ಸಿಕ್ನೆಸ್. ಅಂದರೆ ಈಗ ನಾವು ಡೀಪ್ ಡೈವ್ ಮಾಡಿ ನಂತರ ಡಿಕೋ ಸ್ಟಾಪ್ಸ್ ಎಲ್ಲ ಮಾಡಲಿಲ್ಲ ಅಂದರೆ DCS ಆಗೋ ಚಾನ್ಸಸ್ ಎಲ್ಲ ಇದೆ. ಸೊ ಈಗ ನಾವು ಬಂದ್ಬಿಟ್ಟು ಡಿಸ್ಕವರ್ ಸ್ಕೂಬಾ ಡೈವ್ ಮಾಡ್ತಾ ಇದ್ದೀವಿ. ನಮ್ಮದು ಮ್ಯಾಕ್ಸ್ ಟು ಮ್ಯಾಕ್ಸ್ ಡೆಪ್ತ್ ಬಂದ್ಬಿಟ್ಟು 12 ಮೀಟರ್ಸ್. ಸೊ ನಾವು ಅದರೊಳಗಡೆನೇ ಇರ್ತೀವಿ. ಸೊ ನಿಮಗೆ DCS ಬಗ್ಗೆ ಥಿಯರಿ ಎಲ್ಲ ಅಷ್ಟು ಗೊತ್ತಾಗಲ್ಲ, ಅವಶ್ಯಕತೆ ಇಲ್ಲ ನಮಗೆ. ಅವಶ್ಯಕತೆನೇ ಇಲ್ಲ. ಸೊ ಓಪನ್ ವಾಟರ್ ಮಾಡಿದಾಗ ನೀವು ಅದ್ರ ಬಗ್ಗೆ ತುಂಬ ತಿಳ್ಕೊತೀವಿ. ಏನಂದರೆ ಈಗ ನೀವು ತುಂಬ ಬೆಟ್ಟ ಗುಡ್ಡಗಳ ಮೇಲೆ ಆಲ್ಟಿಟ್ಯೂಡ್ಗೆ ಹೋದಾಗ ಮೌಂಟೇನ್ ಸಿಕ್ನೆಸ್ ಅಂತ ಆಗುತ್ತೆ. ಹೈ ಆಲ್ಟಿಟ್ಯೂಡ್ AMS, ಆಲ್ಟಿಟ್ಯೂಡ್ ಮೌಂಟೇನ್ ಸಿಕ್ನೆಸ್ಸು. ಅದೇ ಥರ ಇದು ಸಮುದ್ರದ ಒಳಗೆ ಹೋದಾಗ ಆಗುವಂತಹ ಸಿಕ್ನೆಸ್ಸು, ಆ ಕಂಪ್ರೆಷನ್ ಅಥವಾ ಆ ಒಂದು ಫೋರ್ಸಿಂದ. ಅದಕ್ಕೋಸ್ಕರ ಬೇಕಾಗಿರೋದಕ್ಕೆ ಸಾಕಷ್ಟು ಪ್ರೊಟೆಕ್ಷನ್ ಅಥವಾ ಪ್ರೊಟೆಕ್ಟಿವ್ ಮೆಷರ್ಸ್ ಎಲ್ಲ ನೀವು ಮಾಡಿರ್ತೀರ. ಸಪ್ರೇಟ್ ಆಕ್ಸಿಜನ್ ಸಿಲಿಂಡರ್ ಇಟ್ಕೊಳ್ಳೋದು, ಮತ್ತು ಇನ್ನೇನೇನು ಮಾಡ್ತೀರಾ? ಮತ್ತು ಇದರಲ್ಲಿ EMS ಎಲ್ಲ ನಮಗೆ ಫುಲ್ ಬೋರ್ಡ್ ಎಲ್ಲ ಇರುತ್ತೆ. ಅಂದರೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್, ಸೊ ಚಾಪರ್ ಎಲ್ಲ ಬರುತ್ತೆ. ಸೊ ಒಂದು SOP ಇರುತ್ತೆ ಅಷ್ಟೇ. ಅಂದರೆ ತುಂಬ ಡೇಂಜರಸ್ ಆಗ್ಬೋದು ಅದು. ಡೇಂಜರಸ್ ಹೌದು, ಬಟ್ ಅದರಲ್ಲೂ 2-3 ಟೈಪ್ಸ್ ಇದೆ. ಡಿಕಂಪ್ರೆಷನ್ ಸಿಕ್ನೆಸ್, ಡಿಕಂಪ್ರೆಷನ್ ಇಲ್ನೆಸ್ ಅಂತ. ನೀವು ಎಷ್ಟು ಆಳದವರೆಗೂ ಹೋಗಿದ್ದೀರಿ ಇವತ್ತರೆಗೂ? ನಾನು 40 ಮೀಟರ್ಸ್. 40 ಮೀಟರ್ಸ್. 40 ಮೀಟರ್ಸ್ಗಿಂತ ಜಾಸ್ತಿ ಹೋದ್ರೆ ಕಷ್ಟನಾ? ಇಲ್ಲ, 40 ರೆಕ್ರಿಯೇಷನಲ್ ಡೆಪ್ತ್ ಲಿಮಿಟ್ ಬಂದ್ಬಿಟ್ಟು 40 ಮೀಟರ್ಸ್. ಓಕೆ. ಸೊ ನೀವು ಅದಕ್ಕೂ ಡೀಪ್ ಹೋಗಬೇಕು, ಡೀಪ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಟೆಕ್ ಡೈವಿಂಗ್ ಮಾಡಬೇಕು. ಹಾಂ. ಟೆಕ್ ಡೈವಿಂಗ್ ಅಂದರೆ ಟೆಕ್ 40 ಅಂದರೆ 40 ಮೀಟರ್ಸ್ ಹೋಗ್ತೀರಾ, ಟೆಕ್ 50 ಅಂದರೆ 50 ಮೀಟರ್ಸ್ ಹೋಗ್ತೀರಾ. ಆಗ ನಾರ್ಮಲ್ ಏರ್ ಇರಲ್ಲ. ಸೊ ಇದು ಬಂದ್ಬಿಟ್ಟು 21% ಆಕ್ಸಿಜನ್, 79 ನೈಟ್ರೋಜನ್. ಸೊ ಟೆಕ್ ಡೈವಿಂಗ್ಗೆ ನೀವು ಹೀಲಿಯಂ ಮಿಕ್ಸ್ ಮಾಡ್ತಾರೆ. ಸೊ ಗ್ಯಾಸ್ ಬ್ಲೆಂಡಿಂಗ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ನೀವು 40 ಮೀಟರ್ಸ್ ತನಕ ಗುಡ್ ಟು ಯೂಸ್. 40 ಮೀಟರ್ಸ್ ಆದ್ಮೇಲೆ ಯೂಸ್ ಮಾಡಿದ್ರೆ ಆಕ್ಸಿಜನ್ ಟಾಕ್ಸಿಸಿಟಿ ಆಗುತ್ತೆ. ಸೊ ಅದೆಲ್ಲ ಚಾನ್ಸಸ್ ಜಾಸ್ತಿ. ಓಕೆ ಓಕೆ. ಹೀಲಿಯಂ ಮಿಕ್ಸ್ ಮಾಡಬೇಕು ಅವಾಗ, ಹೀಲಿಯಂ ಅದೆಲ್ಲ ಬೇರೆ ಬೇರೆ. ಸೊ ನಾನು ಬಂದ್ಬಿಟ್ಟು ಡೀಪ್ ಸ್ಪೆಷಾಲಿಟಿ 40 ಮೀಟರ್ಸ್ ತನಕ ಹೋಗ್ಬೋದು. 40 ಮೀಟ್ರು ಸಮುದ್ರದ ಆಳಕ್ಕೆ ಹೋಗಿ ಆ ದುನಿಯಾ ನೋಡೋ ಮಜಾ ಇದೆಯಲ್ಲ, ಇನ್ನೂ ನಮ್ಗೆ ಆ ಟ್ರೈನಿಂಗು ಆ ಭಾಗ್ಯ ಇಲ್ಲ. ಪ್ರಾಬ್ಲಿ ಇವಾಗ ಮೇಡಮ್ ಇರೋದ್ರಿಂದ ಅವ್ರ ಹತ್ರ ಕಲ್ತ್ಕೊಂಡ್ಬಿಡ್ತೀನಿ ನಾನು. ಅದನ್ನು ಕೋರ್ಸ್ ಎಲ್ಲ ಮಾಡ್ಬೋದಂತೆ. ನೀವು ಅಷ್ಟೇ ಕನ್ನಡಿಗರು ಬನ್ನಿ, ಅಂಡಮಾನಿಗೆ ಬನ್ನಿ, ಮೇಡಮ್ನ ಮೀಟ್ ಮಾಡಿ, ನಮ್ಮ ಬ್ರದರ್ನ ಮೀಟ್ ಮಾಡಿ, ಇಲ್ಲಿ ಬಂದು ಕಲೀರಿ. ಇದೊಂದು ಲೈಫ್ನ ಆರ್ಟು. ಎಲ್ಲ ರೀತಿಯೂ ನಾವು ನೋಡಿ, ಮನುಷ್ಯ ಅಂದರೆ ಅದೇ ಅಲ್ವಾ, ನೆತ್ತರಕ್ಕೆ ಹೋಗಿ ಇಷ್ಟಪಡ್ತಾನೆ. ಈಗ ವಿಮಾನದಲ್ಲಿ ಹಾರಾಡ್ತೀವಿ, ಸಮುದ್ರದ ಮೇಲೆ ತೇಲಾಡ್ತೀವಿ, ನೀರಿನ ಮೇಲೆ ಈಜಾಡ್ತೀವಿ. ಆದರೆ ನೀರಿನ ಒಳಗಿರೋ ಅಂಡರ್ ವಾಟರ್ ದುನಿಯಾ ನೋಡೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ಲು. ನನಗೆ ಫಸ್ಟ್ ಟೈಮೇ ಅರ್ಥ ಆಗಿತ್ತು. ಆದರೆ ಏನಂದರೆ ನಮ್ಮೆಲ್ರಿಗೊಂದು ಫೋಬಿಯಾ ಇರುತ್ತೆ, ಭಯ ಇರುತ್ತೆ ನೀರು ಕಂಡ್ರೆ. ಆ ಭಯವನ್ನು ಹೋಗ್ಲಾಡ್ಸೋದಕ್ಕೆ ಮೇಡಮ್ ಇದ್ದಾರೆ. ಇವಾಗಲೂ ಅಷ್ಟೇ ನಮಗೆ ಭಯ ಇಲ್ಲ ಅಂತಿಲ್ಲ. ಬೆಳಗ್ಗೆ ಅಷ್ಟೇ ನಡ್ಕೊಬರೋಕೆ ಏನಾಗತ್ತಪ್ಪ ಇವತ್ತು ಅಂತ ಅಂದ್ಕೊಂಡೇ ಬಂದೆ. ಬಟ್ ಅದೇ ಆ ಮಜಾ, ಆ ಥ್ರಿಲ್ ಇರಬೇಕು, ಆ ಒಂದು ಅಡ್ರಿನಲಿನ್ ರಶ್ ಇರಬೇಕು. ಓಕೆ ಮೇಡಮ್, ನೆಕ್ಸ್ಟ್ ಈ ಜಾಕೆಟ್ ಬಗ್ಗೆ ಹೇಳಿ. ಇದು ಬಂದು ಕಂಪ್ರೆಸ್ ಟ್ಯಾಂಕ್ 21 ಆಕ್ಸಿಜನ್ ನೈಟ್ರೋಜನ್. ಇದು ಬಂದು BCD ಅಂದರೆ ಬ್ರಾಯಾನ್ಸಿ ಕಂಟ್ರೋಲ್ ಡಿವೈಸ್ ಅಂತ. ಸೊ ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ, ಯೂಶಲಿ ನಾವು ಅಂಡರ್ ವಾಟರ್ ನೆಗೆಟಿವ್ ಪಾಯಿಂಟ್ ಆಗಿರಲ್ಲ, ಪಾಸಿಟಿವ್ ಪಾಯಿಂಟ್ ಆಗು ಇರಲ್ಲ, ನ್ಯೂಟ್ರಲ್ ಆಗಿರ್ತೀವಿ. ಬಾಯನ್ಸಿ ಅಂದರೆ ಏನು? ಬಾಯನ್ಸಿ ಅಂದರೆ ಅದೇ ನ್ಯೂಟ್ರಲ್ ಆಗಿ ಯಾವ ಥರ ಸ್ವಿಮ್ ಮಾಡೋದು ಅಂದರೆ, ನಾವು ಸಿಂಕ್ ಆಗೋದನ್ನ ನೆಗೆಟಿವ್ ಪಾಯಿಂಟ್, ಫ್ಲೋಟ್ ಆಗೋದನ್ನ ಪಾಸಿಟಿವ್ ಪಾಯಿಂಟ್ ಅಂತ ಇದ್ದೀವಿ. ನಾವು ಇನ್ ಬಿಟ್ವೀನ್ ಇರ್ತೀವಿ. ಅದನ್ನ ಯಾವ ಥರ ಸೆಟ್ ಮಾಡ್ಕೊಳ್ಳೋದು, ಅದಕ್ಕೆ ಸೆಟ್ ಮಾಡೋಕ್ಕೆ ನಮಗೆ BCD ಹೆಲ್ಪ್ ಆಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ. ಸ್ವಲ್ಪ ಗಾಳಿ ಹಾಕಿದ್ರೆ ಸ್ವಲ್ಪ ಮೇಲೆ ಹೋಗ್ತೀವಿ, ಗಾಳಿ ರಿಲೀಸ್ ಮಾಡಿದ್ರೆ ಕೆಳಗೆ ಹೋಗ್ತೀವಿ. ಈವನ್ ನಮ್ದು ಲಂಗ್ಸ್ ಬಂದ್ಬಿಟ್ಟು ಫಸ್ಟ್ BCD ಅಂತ ಹೇಳ್ಕೊಂಡ್ರೆ ದಪ್ಪ, ಉಸಿರು ಬಿಟ್ಟರೆ ಒಳಗೆ ಹೋಗ್ತೀವಿ. ಸೊ ನಮ್ಮ ಬಾಡಿಯನ್ನು ಅನಾಟಮಿನ ಅರ್ಥ ಮಾಡ್ಕೊಂಡೆ ಇದನ್ನು ಮಾಡಿರೋದು. ಓಕೆ ಓಕೆ. ಸೊ ಇದರೊಳಗೆ ಗಾಳಿ ತುಂಬಿಸಿ ಅಥವಾ ಗಾಳಿ ರಿಲೀಸ್ ಮಾಡಿಕೊಂಡು ಮೇಲೆ ಹೋಗ್ಬೇಕಾ ಕೆಳಗಡೆ ಹೋಗ್ಬೇಕಾ ಅಂತ ಡಿಸೈಡ್ ಮಾಡ್ತೀರಾ.
ಓಕೆ. ಓಕೆ, ಇದು BCD ಜಾಕೆಟ್ ಥರ ಹಾಕೋಬೇಕು. ಇದು ಬಂದು ರೆಗ್ಯುಲೇಟರ್. ಓಕೆ, ನಮ್ಮ ಬಂದ್ಬಿಟ್ಟು ರೆಗ್ಯುಲೇಟರ್ ಅಂತ ಹೇಳ್ತೀವಿ. ಸೊ ಇದೆರಡು ಬಂದು ಬ್ರೀತಿಂಗ್ ಅಪ್ಯಾರೇಟಸ್. ಪ್ಲಂಬಿಂಗ್ ಪೈಪ್ ಥರ ಇದೆಯಲ್ಲ ಮೇಡಮ್? ಇದು ಪ್ರೈಮರಿ ಬ್ರೀತಿಂಗ್ ಅಪ್ಯಾರೇಟಸ್, ಇದು ಆಲ್ಟರ್ನೇಟ್ ಬ್ರೀತಿಂಗ್. ಓಕೆ. ಎರಡು ಕೂಡ ಒಂದೇ ಕೆಲಸ ಮಾಡೋದು. ಆಲ್ಟರ್ನೇಟ್ ಬಂದ್ಬಿಟ್ಟು ಎಮರ್ಜೆನ್ಸಿ ಪರ್ಪಸ್. ಸೊ ಇದು ಬಂದು ಎರಡು ಇರುತ್ತೆ ಪ್ರತಿಯೊಬ್ಬರ ಹತ್ರನೂ? ಒಂದು ಫೇಲ್ ಆದರೆ ಎಮರ್ಜೆನ್ಸಿ, ಈಗ ನಾನು ನೀವು ದಯಬೋದು, ನೀವು ಏನು ಮಾಡ್ತಿದ್ದೀರಾ, ಏನೋ ಫಿಶ್ದು ಫೋಟೋ ತೆಗಿತಾ ಇದ್ದೀರಾ, ಮರ್ತೋದ್ರಿ ನಿಮ್ಗೆ SPG ಎಲ್ಲ ಚೆಕ್ ಮಾಡೋದು. ಯೂಶ್ವಲಿ ನಾವು ಎವ್ರಿ 5 minutes, ಎವ್ರಿ 2 minutes SPG ಚೆಕ್ ಮಾಡಬೇಕು. SPG ಅಂದರೆ ಎಷ್ಟು ಬಾರ್ ಇದೆ ಟ್ಯಾಂಕಲ್ಲಿ. ಸೊ ನೀವು ಚೆಕ್ ಮಾಡಲಿಲ್ಲ, ತುಂಬ ಇರ್ರೆಸ್ಪಾನ್ಸಿಬಲ್ ಆಗೋದು. ಆ ಟೈಮಲ್ಲಿ ಒಂದೊಂದು ಸಿಚುವೇಶನ್ ಆಗುತ್ತೆ ಯಾವಾಗ ನೀವು ಔಟ್ ಆಫ್ ಏರ್ ಆಗ್ತೀರ. ಆಗ ನೀವು ಬಡಿ ಹತ್ರ, ಅದಕ್ಕೆ ಹೇಳೋದು ಸ್ಕೂಬಾ ಬಂದು ಬಡಿ ಸ್ಪೋರ್ಟ್. ಸೊ ಇಂಡಿವಿಜುವಲ್ ಆಗಿ ಮಾಡೋಕ್ಕಾಗಲ್ಲ, ಬಡಿ ಸ್ಪೋರ್ಟ್ ಅದು. ಇಬ್ರು ಹೋಗ್ಲೇಬೇಕು, ಯಾವಾಗಲೂ ಹೋಗ್ಲೇಬೇಕು. ನೀವು ಸಿಂಗಲ್ ಮಾಡಬೇಕು ಅಂದರೆ ಅದಕ್ಕೂ ಬೇರೆ ಕೋರ್ಸ್ ಇದೆ, ಸೆಲ್ಫ್ ರಿಲಯಂಟ್ ಡೈವರ್ ಅಂತಾರೆ. ಅದು ಸ್ವಲ್ಪ ನೀವು ಪ್ರೋ ಲೆವೆಲ್ಗೆ ಹೋದಾಗ ಮಾಡ್ಬೋದು. ಇವಾಗ ನೀವು ಮಾಡ್ತೀರಾ ಆ ಸ್ಟೇಜಲ್ಲಿ? ರಿಲಯಂಟ್ ಮಾಡಿಲ್ಲ, ಬಟ್ ರೆಕ್ರಿಯೇಷನಲ್ ಅಲ್ಲಿ ಅದೇ ಇನ್ಸ್ಟ್ರಕ್ಟರ್ ಲೆವೆಲ್. ಓಕೆ. ಇದು ಪ್ರೋ ಅದೇ ಸೆಲ್ಫ್ ರಿಲಯಂಟ್ ಮಾಡಬೇಕು ಅಂದರೆ ನೀವು ಯೂಶಲಿ ಏನು ಮಾಡ್ತೀರಾ ಅಂದರೆ ಒಂದು ಟ್ಯಾಂಕ್ ಜೊತೆ ಇನ್ನೊಂದು ಟ್ಯಾಂಕ್ ತೊಗೊಂಡು ಹೋಗ್ತೀರಾ, ಒಂದು BCD ಜೊತೆ ಏನೋ ಎಲ್ಲದಕ್ಕೂ ಒಂದು ಸ್ಪೇರ್ ಇರುತ್ತೆ. ಆಮೇಲೆ ಒಂದು ಆಕ್ಸಿಜನ್ ಸಿಲಿಂಡರ್ ಎಷ್ಟೊತ್ತು ಬರುತ್ತೆ ಒಳಗೆ ಹೋದರೆ? ಸಾರಿ, ಆಕ್ಸಿಜನ್ ಸಿಲಿಂಡರ್ ಅಲ್ಲ, ಇದೇನದು ಎಂತ ಹೇಳಿದ್ರೆ ನೀವು? ಇದು ಸಿಲಿಂಡರ್ ನಾರ್ಮಲ್. ಸ್ಕೂಬಾ ಟ್ಯಾಂಕ್ ಎಷ್ಟೊತ್ತು ಬರುತ್ತೆ ಒಂದ್ಸಲಿ ನೀರು ಒಳಗೆ ಹೋದರೆ? ನಿಮ್ಮ ಬ್ರೀತಿಂಗ್ ಮೇಲೆ ಡಿಪೆಂಡ್. ಈಗ ಒಬ್ಬೊಬ್ಬರು ತುಂಬ ಲೀನ್ ಇರ್ತಾರೆ, ಬಾಡಿ ಸ್ವಲ್ಪ ಸ್ಲಿಮ್ ಇರುತ್ತೆ, ಅವ್ರದ್ದು ಲಂಗ್ಸ್ ಸ್ವಲ್ಪ ಚಿಕ್ಕದು. ಸೊ ಅವ್ರದ್ದು ಎಷ್ಟು ಫಾಸ್ಟ್ ಮಾಡಿದ್ರು ಸ್ವಲ್ಪ ಮೇ ಬಿ ಜಾಸ್ತಿ ಹೊತ್ತು ಇರ್ಬೋದು. ಒಬ್ಬೊಬ್ರು ಏನು ಮಾಡ್ತಾರೆ, ತುಂಬ ಬ್ರೀತಿಂಗ್ ಫಾಸ್ಟ್ ಮಾಡಿದ್ರೆ ಏರ್ ಕನ್ಸಂಪ್ಷನ್ ಹಂಗೆ ಜಾಸ್ತಿ ಇರುತ್ತೆ. ಸೊ ಬ್ರೀತ್ ಮಾಡಿದ್ರೆ ಏರ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಡಿಪೆಂಡ್ ಆಗುತ್ತೆ. ಟರ್ಟಲ್ ಥರ ಎಷ್ಟು ನಿಧಾನಕ್ಕೆ ಅಥವಾ ಆಮೆ ಥರ ಅಲ್ವಾ, ನಿಧಾನಕ್ಕೆ ಬ್ರೀತ್ ಮಾಡಿದ್ರೆ ಜಾಸ್ತಿ ಬದುಕ್ತೀವಿ. ಅದೇ ಒಂದು ಟೆಕ್ನಾಲಜಿ ಅಲ್ವಾ, ಅದ್ರ ಮೇಲೆ ಮಾಡಿರೋದು ಬೇಸಿಸ್ಸು. ಸೊ ನೀವು ಎಷ್ಟು ನಿಧಾನಕ್ಕೆ ಉಸಿರಾಡ್ತೀರಾ ಅಷ್ಟೊತ್ತು ಟ್ಯಾಂಕು ನಿಮಗೆ ಬಾಳಿಕೆ ಬರುತ್ತೆ ಸಮುದ್ರದ ಅಡಿಯಲ್ಲಿ. ಜನರಲ್ ಆಗಿ ಒಂದು ಆವ್ರೇಜ್ ಬ್ರೀದಿಂಗ್ 40 to 45 ನಿಮಿಷ ಒಳಗಿರ್ಬೋದು. ಬಟ್ ಒಳಗೆ ಆರಾಮಾಗಿರ್ಬೋದಾ? ಮತ್ತೆ ಡೀಪರ್ ಹೋಗ್ತಾ 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 ಏರ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ. ಸೊ 30 meters ಅಲ್ಲೆಲ್ಲ ನಿಮಗೆ ಒಂದು 5 ನಿಮಿಷ ಇರ್ಬೋದು, 2 ನಿಮಿಷ ಇರ್ಬೋದು ಅಷ್ಟೇ. ಬಿಗಿನರ್ಸ್ ಕೂಡ ಮಾಡ್ಬೋದಾ ಆ ಥರ? ಏನು ಇದು ಬಿಗಿನರ್ಸ್ಗೆ 12 meters ಅಲ್ಲ? ಓಕೆ, ಅದೇ ಬಿಗಿನರ್ಸು ಯಾವುದೇ ರೀತಿ ಭಯ ಪಡದೆ ಆರಾಮಾಗಿ ಮಾಡ್ಬೋದಾ? ಮಾಡ್ಬೋದು ಆರಾಮಾಗಿ. ಡಿಸ್ಕವರ್ ಸ್ಕೂಬಾ ಬಂದ್ಬಿಟ್ಟು ನಾನ್ ಸ್ವಿಮ್ಮರ್ ಮತ್ತು ಸ್ವಿಮ್ಮರ್ಸ್ ಇಬ್ಬರು ಕೂಡ ಟ್ರೈ ಮಾಡ್ಬೋದು. ಓಕೆ. ಸೊ ಏನಕ್ಕೆ ಅಂದರೆ ಒಂದು ಇನ್ಸ್ಟ್ರಕ್ಟರ್ ಯಾವಾಗಲೂ ಮಾನಿಟರ್ ಮಾಡೋಕ್ಕೆ ಇರ್ತಾರೆ. ಸೊ ನಿಮಗೆ ಸ್ವಿಮ್ಮಿಂಗ್ ಬರಬೇಕು ಅಂತ ಏನು ರೂಲ್ಸ್ ಇಲ್ಲ ಇದಕ್ಕೆ? ಡಿಸ್ಕವರ್ಗೆ ಕೋರ್ಸಸ್ ಮಾಡಬೇಕು ಅಂದರೆ ಸ್ವಿಮ್ಮಿಂಗ್ ಬರಲೇಬೇಕು. ಮ್ಯಾಂಡೇಟರಿ ಸ್ವಿಮ್ಮಿಂಗ್ 200 meters ಪ್ರೀ ರಿಕ್ವಿಸಿಟ್. ಅದು ಎಲ್ಲಿ ಕಲ್ತ್ಕೊಂಬರ್ಬೇಕು ಮುಂಚೆನಾದ್ರು? 200 ಮೀಟರ್ ಸ್ವಿಮ್ಮಿಂಗ್ ಮಾಡಬೇಕಂತೆ, ಅಂದರೆ ಆ ಕೋರ್ಸ್ ಮಾಡಬೇಕು. 3 day ಕೋರ್ಸ್ ಮಾಡೋದಕ್ಕೆ 3 to 4 days ಆಗುತ್ತೆ. ಓಕೆ. ಸೊ 200 meters ಸ್ವಿಮ್ ಇರುತ್ತೆ ಮತ್ತು 10 minutes ಫ್ಲೋಟ್ ಇರುತ್ತೆ. ಸುಮ್ಮನೆ ಫ್ಲೋಟ್ ಮಾಡ್ತಾನೆ ಇರಬೇಕು? ಫ್ಲೋಟ್ ಅಂದರೆ ಏನು ಮೂಮೆಂಟ್ ಇರಬಾರ್ದು, ಸುಮ್ಮನೆ. ಹೌದಾ? ಅವಾಗಲೇ ನೀವು ಕೋರ್ಸ್ಗೆ ಕ್ವಾಲಿಫೈ ಆಗೋದು. ಇಲ್ಲದ್ರೆ ಕೋರ್ಸ್ ಕ್ವಾಲಿಫಿಕೇಷನ್ ಇಲ್ಲ ನಿಮಗೆ. ಇದೇ ಥರ ನಮ್ಮ ಥರ ಸಿಂಗಲ್ ಡೇ ಮಾಡ್ಕೊಂಡು ಬರ್ತಾ ಇರಬೇಕು. ಓಕೆ. ಕೋರ್ಸ್ ಮಾಡಿದ್ರೆ ಡೀಪರ್ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಸ್ವಿಮ್ಮಿಂಗ್ ಕಲಿಯೋದು ಭಾಳ ಮುಖ್ಯ ರೀ. ನನ್ನ ಎಲ್ಲ ಮಕ್ಕಳಿಗೂ ಚಿಕ್ಕ ವಯಸ್ಸಿಂದನೇ ಕಲಿಸ್ಬೇಕು. ಅನ್ಫಾರ್ಚುನೇಟ್ಲಿ ನಾವು ಕಲೀಲಿಲ್ಲ. ನಾವು ಆ್ಯಕ್ಚುಲಿ ಮನುಷ್ಯರು ನ್ಯಾಚುರಲ್ ಸ್ವಿಮ್ಮರ್ಸ್ ಅಂತೆ. ಮಗು ಹುಟ್ಟಿದ ತಕ್ಷಣ ನೀರು ಕುದ್ರೆ ಸ್ವಿಮ್ ಮಾಡೋ ಕೆಪಾಸಿಟಿ ಇದೆಯಂತೆ. ಆದರೆ ನಾವು ಫೋಬಿಯಾ ಅದು ಭಯದಿಂದ ನಾವು ಮಾಡಲ್ಲ ಸ್ವಿಮ್ಮಿಂಗು. ಬಟ್ ಇವತ್ತಿನ ಅನುಭವ ಸಖತ್ತಾಗಿರುತ್ತೆ ಅಂತ ಅಪೇಕ್ಷೆ ಪಡ್ತೀನಿ. ಮೇಡಮ್, ಬೇರೆ ಏನಾದ್ರು ಟೆಕ್ನಿಕಾಲಿಟೀಸ್ ಇದೆಯಾ? ಇದು ರೆಗ್ಯುಲೇಟರ್. ಇದರಲ್ಲಿ ಉಸಿರಾಡೋದು. ಹೌದು. ಇದು ಫಸ್ಟ್ ಸ್ಟೇಜ್ ಏನು ಹೆಲ್ಪ್ ಮಾಡುತ್ತೆ ಅಂದರೆ ಹೈ ಪ್ರೆಷರ್ ಏರಿಂದ ಇಂಟರ್ಮೀಡಿಯೇಟ್ ಏರಿಂದ ಇದು ಬಂದ್ಬಿಟ್ಟು ಆಂಬಿಯಂಟ್ ಪ್ರೆಷರ್ ಅಂದರೆ ಬ್ರೀತಬಲ್ ಏರ್. ಸೊ ಯಾವಾಗಲೂ ಇದರಲ್ಲಿ ಕಂಪ್ರೆಸ್ಡ್ ಏರ್ ಇರುತ್ತೆ. ನಾನು ಮುಂಚೆ ಹೇಳಿದೆ ನಿಮಗೆ, ಕಂಪ್ರೆಸ್ಡ್ ಏರ್ನ ನಾವು ಬ್ರೀತ್ ಮಾಡೋಕ್ಕಾಗಲ್ಲ. ಸೊ ಇದು ರೆಗ್ಯುಲೇಟರ್ ಬಂದು ಫಸ್ಟ್ ಸ್ಟೇಜ್ ಕನ್ವರ್ಟ್ ಮಾಡುತ್ತೆ ಇಂಟರ್ಮೀಡಿಯೇಟ್ಗೆ. ಇದು ಸೆಕೆಂಡ್ ಸ್ಟೇಜ್ ಕನ್ವರ್ಟ್ ಮಾಡುತ್ತೆ ಆಂಬಿಯಂಟ್ ಪ್ರೆಷರ್. ಆಂಬಿಯಂಟ್ ಅಂದರೆ ಬ್ರೀತಬಲ್ ಏರ್. ಸೊ ಇದನ್ನ ನಾವು ಮೌತ್ ಪೀಸ್ ಅಂತ ಹೇಳ್ತೀವಿ. ಓಕೆನಾ? ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ನಿಮ್ದು ಹಲ್ಲು ಅಂತ ಯಾವ ಥರ ಬೈಟ್ ಮಾಡ್ತೀರಾ. ಫಸ್ಟ್ ಇಲ್ಲಿ ನೀವು ಬೈಟ್ ಮಾಡ್ತೀರಾ, ಆಮೇಲೆ ನೀವು ಸೀಲ್ ಮಾಡ್ತೀರಾ. ಯಾವ ಥರ ಅಂದರೆ ನೀವು ಯಾವ ರೀತಿ ಜ್ಯೂಸ್ ಕುಡಿತೀರಾ ಸ್ಟ್ರಾಲ್,
ಸೇಮ್ ಅದೇ ರೀತಿ ಲಿಪ್ಸ್ನ ಯಾವಾಗಲೂ ಸೀಲ್ ಮಾಡಿಕೊಂಡೇ ಬ್ರೀತ್ ಮಾಡಬೇಕು. ಹಿಂಗ ಹೌದು. ಫಸ್ಟ್ ಸ್ಕಿಲ್ ಬಂದ್ಬಿಟ್ಟು ಬ್ರೀತಿಂಗ್. ಸ್ಕೂಬಾದಲ್ಲಿ ದ ಮೇನ್ ರೂಲ್ ಇಸ್ ಯು ಶುಡ್ ನೆವರ್ ಹೋಲ್ಡ್ ಯುವರ್ ಬ್ರೆತ್. ಉಸಿರಾಡ್ತಾನೆ ಇರಬೇಕು. ಉಸಿರಾಡ್ತಾನೆ ಇರಬೇಕು. ಅದ್ರ ಟ್ರಿಕ್ ಏನು ಅಂದರೆ ನೋಸಲ್ಲಿ ಉಸಿರಾಡಬಾರ್ದು, ಬಾಯಲ್ಲಿ ಉಸಿರಾಡ. ಬೋತ್ ಬ್ರೀತ್ ಇನ್ ಮತ್ತು ಬ್ರೀತ್ ಔಟ್ ಎರಡೂ ಕೂಡ ಬಾಯಲ್ಲೇ ಮಾಡಬೇಕು. ನೆಗಡಿ ಬಂದಿದೆ ಥರ ಬಿಹೇವ್ ಮಾಡಬೇಕು. ಮೂಗು ನಮಗಿಲ್ಲ, ಮೂಗು ನಮಗೆ ಇಲ್ಲ ಅಂತಾನೆ ಬಾಯಲ್ಲೇ ಉಸಿರಾಡಬೇಕು. ಸೊ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ಬಾಯಲ್ಲಿ ಉಸಿರಾಡಕ್ಕೆ. ಓಕೆ. ಮತ್ತು ಇದು ಡಿಮ್ಯಾಂಡ್ ಬ್ಯಾಗ್. ಕಂಟಿನ್ಯೂಸ್ ಏರ್ ಸಪ್ಲೈ ಕೊಡಲ್ಲ, SPG ಗ್ಯಾಸ್ ಥರ. ನೀವು ಎಷ್ಟು ಎಳಿತೀರೋ ಅಷ್ಟು. ಸೊ ಅಂತ ಬ್ರೀತ್ ಮಾಡಿದ್ರೆ ಆಗ ಗಾಳಿ ಬರುತ್ತೆ. ಅಂತ ಬ್ರೀತ್ ಮಾಡಿದ್ರೆ ನೀವು ಬ್ರೀತ್ ಔಟ್ ಕೂಡ ಬಾಯಲ್ಲೇ ಮಾಡಬೇಕು. ಬ್ರೀತ್ ಔಟ್ ಮಾಡಬೇಕಾದ್ರೆ ಬಬಲ್ಸ್ ಬರ್ತಾ ಇರುತ್ತೆ. ಹೌದು. ಕಂಪ್ಲೀಟ್ಲಿ ನಾರ್ಮಲ್, ಜಸ್ಟ್ ಏರ್ ಬಬಲ್ಸ್. ಅದು ನಾರ್ಮಲ್ ಆಗಿ ಬ್ರೀತ್ ಮಾಡ್ತಾ ಇರಬೇಕು. ಲಾಂಗ್ ಡೀಪ್ ಬ್ರೆತ್. ಓಕೆ. ಯಾವಾಗಲೂ ಬ್ರೆತ್ ಹೋಲ್ಡ್ ಮಾತ್ರ ಮಾಡಬಾರ್ದು. ಓಕೆನಾ? ಸೊ ನೀವು ಬೈಟ್ ಮಾಡ್ತೀರಾ, ಲಿಪ್ಸ್ನ ಸೀಲ್ ಮಾಡ್ತೀರಾ. ತೋರಿಸ್ತೀನಿ ನಾನು. ಆ ಈ ಓ ಅಷ್ಟೇ. ಹೋಗ್ತಾ ಇದೆಯಾ ಆಕ್ಸಿಜನ್? ಬ್ರೀತ್ ಮಾಡಬೇಕು. ಓಪನ್ ಆಗಿರಲಿ. ಓಕೆ. ಸೊ ಇದನ್ನ ನೀವು ಸೀಲ್ ಮಾಡಿಕೊಂಡು ಬ್ರೀತ್ ಇನ್ ಮತ್ತು ಬ್ರೀತ್ ಔಟ್ ಮಾಡ್ತೀರಾ. ಇದು ಯಾವ ರೀತಿ ನೀವು ಬ್ರೀತ್ ಮಾಡ್ತೀರಾ ಅಂತ. ಫಸ್ಟ್ ಸ್ಕಿಲ್, ನೀವು ಎಕ್ವಿಪ್ಮೆಂಟ್ ಎಲ್ಲ ಹಾಕಿ ನಂತರ ಲೆಗ್ಸ್ನ ಸ್ವಲ್ಪ ಸ್ಪ್ಲಿಟ್ ಮಾಡ್ತೀರಾ. ವಾಟರ್ ನಿಮ್ಮದು ವೇಸ್ಟ್ ಲೆವೆಲ್ ಇರುತ್ತೆ. ಫೇಸ್ನ ವಾಟರ್ಗೆ ಡಿಪ್ ಮಾಡಿ ಒಂದು 5 to 10 ಮಿನಿಟ್ಸ್ ಬ್ರೀತ್ ಮಾಡ್ತೀರಾ. ಬಬಲ್ಸ್ ಬರ್ತಾ ಇರುತ್ತೆ. ನಾರ್ಮಲ್ ಮೇ ಬಿ ನೀವು 2-3 ಫಿಶ್ ನೋಡ್ಬೋದಲ್ಲಿ. ಬ್ರೀತ್ ಮಾಡಿ ಆವಾಗ ಕಂಫರ್ಟಬಲ್ ಆಗ್ತೀರಾ. ನಾವು ನೀಲ್ ಡೌನ್ ಮಾಡ್ತೀವಿ. BCDನ ಕಂಪ್ಲೀಟಾಗಿ ಡಿಫ್ಲೇಟ್ ಮಾಡಿ ನೀಲ್ ಡೌನ್ ಮಾಡಿ ಪುನಃ ಒಂದು 10 ನಿಮಿಷ ಬ್ರೀತ್ ಮಾಡ್ತೀವಿ. ಬ್ರೀತ್ ಮಾಡಿದ ನಂತರ ಸೆಕೆಂಡ್ ಸ್ಕಿಲ್ ಬಂದ್ಬಿಟ್ಟು ರೆಗ್ಯುಲೇಟರ್ ಕ್ಲಿಯರ್. ಸೊ ಅಕಸ್ಮಾತ್ ಒಂದು ದೊಡ್ಡ ಫಿಶ್ ಬಂತು ಹೀಗೆ, ಆಗ ನೀವು ವಾವ್ ಅಂದ್ರಿ ಅಂಡರ್ ವಾಟರ್, ಆಗ ರೆಗ್ಯುಲೇಟರ್ ಬಂದ್ಬಿಡ್ತಾರೆ. ಆಗ ನೀವು ಹೆದರ್ಕೋಬಾರ್ದು. ಸೊ ನಿಮಗೆ ರೆಗ್ಯುಲೇಟರ್ ಕ್ಲಿಯರಿಂಗ್ ಕೂಡ ಅಂಡರ್ ವಾಟರ್ ಮಾಡ್ಬೋದು. ಹೇಗೆ? ಸಿಂಪಲ್ ಏನು ಅಂದರೆ 2 ಮೆಥಡ್ಸ್ ಆಫ್ ಕ್ಲಿಯರಿಂಗ್ ರೆಗ್ಯುಲೇಟರ್ ಇದೆ. ಫಸ್ಟ್ ಒನ್ ಬಂದು ಪರ್ಜ್ ಮೆಥಡ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಎಕ್ಸಲೇಷನ್ ಮೆಥಡ್. ಪರ್ಜ್ ಮೆಥಡ್ ಹೇಗೆ ಅಂದರೆ, ರೆಗ್ಯುಲೇಟರ್ ಬಂತು ಆಚೆ ಅಂದರೆ ಪುನಃ ಸೆಕ್ಯೂರ್ ಮಾಡ್ತೀರಾ. ಸೆಕ್ಯೂರ್ ಮಾಡಿದಾಗ ಬಾಯಲ್ಲೂ ನೀರಿರುತ್ತೆ, ರೆಗ್ಯುಲೇಟರಲ್ಲೂ ನೀರಿರುತ್ತೆ. ಆಗ ಇದನ್ನ ಪರ್ಜ್ ಬಟನ್ ಅಂತ ಹೇಳ್ತೀವಿ. ಒಂದ್ಸಲ ಪರ್ಜ್ ಮಾಡಬೇಕು. ನೀವು ಲಿಪ್ಸ್ ಓಪನ್ ಮಾಡ್ಕೊಂಡು ಪರ್ಜ್ ಮಾಡಿದ್ರೆ ಯೂಸ್ ಇಲ್ಲ, ಮತ್ತೆ ಕಚ್ಚಬೇಕು ಅಂತಿದ್ರೆ ಯೂಸ್ ಇಲ್ಲ, ಸೈಡ್ ಇಂದ ನೀರು ಹೋಗುತ್ತೆ. ಸೀಲ್ ಮಾಡಿ ನಂತರ ಕ್ಲಿಯರ್ ಆಗೋಗುತ್ತೆ. ವಾಟರ್ ಡ್ರಾಪ್ಲೆಟ್ಸ್ ಸೈಡ್ ಇಂದ ಆಚೆ ಬರುತ್ತೆ. ಸೊ ಏರ್ ವೇ ಕ್ಲಿಯರ್ ಆಗುತ್ತೆ. ಬ್ರೀತ್ ಇನ್ ಆದ್ರೂ ಮಾಡ್ಬೋದು, ಬ್ರೀತ್ ಔಟ್ ಆದ್ರೂ ಮಾಡ್ಬೋದು. ಮತ್ತೆ ನಾರ್ಮಲ್ ಆಗುತ್ತೆ, ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಓಕೆ ಓಕೆ. ಈಗ ಅಂಡರ್ ವಾಟರ್ ಸ್ಪಿಟ್ ಔಟ್ ಮಾಡ್ಬೇಕು, ಏನೋ ಬಂದ್ಬಿಡ್ತು ಬಾಯಿಗೆ, ಆಗ ಎಲ್ಲ ಸ್ಪಿಟ್ ಔಟ್ ಮಾಡಿ ಇದ್ರೊಳಗಡೆನೆ ಇದನ್ನ ಒಂದ್ಸಲ ಪ್ರೆಸ್ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಸೆಕೆಂಡ್ ಮೆಥಡ್ ಬಂದು ಎಕ್ಸಲೇಷನ್ ಮೆಥಡ್. ನಿಮ್ದು ಲಂಗ್ಸ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಪುನಃ ಸೀಲ್ ಮಾಡಿ ಪರ್ಜ್ ಮೆಥಡ್ ಮಾಡೋ ಬದಲು ಎಕ್ಸೇಲ್ ಮಾಡೋದು. ಲಾಂಗ್ ಎಕ್ಸೇಲ್ ಮಾಡಿದ್ರೆ ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ಆಚೆ ಹೋಗುತ್ತೆ. ಇದು ಪ್ರಾಕ್ಟೀಸ್ ಮಾಡ್ತೀವಿ ಸೊ ದಟ್ ನಿಮಗೆ ಅಲ್ಲಿ ಕಲ್ತ್ಕೊಳ್ಳೋಣ. ಬಟ್ ಏನಂದ್ರೆ ನೀರ್ ಒಳಗೆ ನಾವು ಎಲ್ಲ ಎಷ್ಟು ಶೂಟ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಆದಷ್ಟು ಅದಕ್ಕೆ ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಸೊ ದಟ್ ಅಲ್ವಾಗ ಈಸಿ ಆಗಲಿ ಅಂತ. ಓಕೆ. ಸೊ ಇದು ಬಂದ್ಬಿಟ್ಟು ಎಕ್ಸಲೇಷನ್. ಸೆಕೆಂಡ್ ಸ್ಕಿಲ್ ಬಂದ್ಬಿಟ್ಟು ಯಾವ ರೀತಿ ನೀವು ರೆಗ್ಯುಲೇಟರ್ ಕ್ಲಿಯರ್ ಮಾಡ್ತೀರಾ. ಮತ್ತೆ ಇನ್ನೊಂದು ಏನು ಅಂದರೆ, ಯಾವಾಗಲೂ ನೆನ್ಪು ಹಿಡ್ಕೋಬೇಕು, ರೆಗ್ಯುಲೇಟರ್ಸ್ ಬಂದ್ಬಿಟ್ಟು ರೈಟ್ ಸೈಡ್ ಇರುತ್ತೆ. ರೈಟ್ ಸೈಡ್. ಓಕೆ. ಸೊ ನಿಮ್ಮದು ರೆಗ್ಯುಲೇಟರ್ ಈಗ ಎಲ್ಲೋ ಆಚೆ ಹಾರೋಯ್ತು ವಾವ್ ಅಂತ. ಸೊ ನೀವು ಯಾವಾಗಲೂ ಹೇಗೆ ರಿಕವರ್ ಮಾಡ್ಕೊಳ್ಳೋದು ಅಂದರೆ, ರೈಟ್ ಸೈಡ್ ಬೆಂಡ್ ಆಗ್ತೀರಾ. ಸೊ ಆಗ ರೆಗ್ಯುಲೇಟರ್ ಈ ಕಡೆ ಬಂದಿರುತ್ತೆ. ಸೊ ನಿಮ್ದು ಹಿಪ್ಸ್ ಟಚ್ ಮಾಡ್ತೀರಾ, ಟ್ಯಾಂಕ್ ಟಚ್ ಮಾಡ್ತೀರಾ, ಒಂದು ಸರ್ಕಲ್ ಮಾಡ್ತೀರಾ. ಹೀಗೆ ಎಲ್ಲೋ ಇಲ್ಲಿರುತ್ತೆ ರೆಗ್ಯುಲೇಟರ್. ರೆಗ್ಯುಲೇಟರ್ ಕೈಯಿಂದ ಬಾಯಿಂದ ಮಿಸ್ ಆಗಿಬಿಟ್ರೆ ರಿಕವರ್ ಮಾಡಿ ಕ್ಲಿಯರ್ ಮಾಡ್ತೀರಾ. ಯಾವಾಗಲೂ ಇನ್ನೊಂದು ಯೋಚನೆ ತಲೆಯಲ್ಲಿ ಇರಬೇಕು, ಆಲ್ಟರ್ನೇಟ್ ಏರ್ ಸೋರ್ಸ್ ಇದು. ನೀವು ಹಿಂಗೆ ಮಾಡ್ತಾ ಇದ್ದೀರಾ, ಸ್ಟಕ್ ಆಗಿದೆ, ಸಿಗ್ತಾ ಇಲ್ಲ, ಹಾಗೆ ನಿಮಗೆ ಆಲ್ಟರ್ನೇಟ್ ಏರ್ ಸೋರ್ಸ್ ಎತ್ಕೊಂಡು ಬ್ರೀತ್ ಮಾಡೋದು. ಯಾವಾಗಲೂ ಇದು ರೈಟ್ ಸೈಡ್ ಪಾಕೆಟ್ಸ್ ಅಲ್ಲಿ ಸೆಕ್ಯೂರ್ ಆಗಿರುತ್ತೆ. ವೆರಿ ಕ್ವಿಕ್ ಟು ಆಕ್ಸೆಸ್. ಬಟ್ ನೀವು ಇದೆಲ್ಲ ಕಲಿಯೋದಿಲ್ಲ. ಏನಕ್ಕೆ ಅಂದರೆ ಇದು 1:1 ರೇಷಿಯೋ. ನಾನು ಮಾನಿಟರ್ ಮಾಡಿ ಬರೀ ರೆಗ್ಯುಲೇಟರ್ ಚೂರು ಆಚೆ ಬಂದು ನೀವೇ ಹಿಂದ್ಗಡೆ ಕೊಡ್ತೀರಾ. ಓಕೆ ಓಕೆ ಓಕೆ. ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾದ್ರೆ ನೆಕ್ಸ್ಟ್ ಸ್ಟೇಜ್. ಓಕೆ ಓಕೆ. ನೈಸ್. ಇದು ಬಂದ್ಬಿಟ್ಟು ಪ್ರೈಮರಿ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ರೆಗ್ಯುಲೇಟರ್ ಕ್ಲಿಯರ್ ಆಯಿತು. ಥರ್ಡ್ ಬಂದ್ಬಿಟ್ಟು ಮಾಸ್ ಕ್ಲಿಯರಿಂಗ್.
ಸೊ ಇದು ಬಂದು ಸ್ಕೂಬಾ ಮಾಸ್ಕ್. ಹಾಂ ಸ್ಕೂಬಾ ಮಾಸ್ಕ್. ನೋಸ್ ಪಾಕೆಟ್ ಬಂದು ಕ್ಲೋಸ್ ಇದೆ. ಓಕೆ. ಏನಕ್ಕೆ ಕ್ಲೋಸ್ ಇದೆ? ಮೂಗಿಂದ ಉಸಿರಾಡಬಾರ್ದು ನಾವು. ಮೂಗಿಂದ ಉಸಿರಾಡ್ಬೇಕು, ಬಾಯಿಂದ ಉಸಿರಾಡ್ತೀವಿ, ಅದಕ್ಕೆ ನೋಸ್ ಪಾಕೆಟ್ ಕಂಪ್ಲೀಟ್ ಆಗಿ ಕ್ಲೋಸ್. ನೀವು ಬೇಕು ಅಂದ್ರೆ ಉಸಿರಾಡೋಕ್ಕಾಗಲ್ಲ ಇವಾಗ. ಬೇಕು ಅಂದ್ರೂ ಉಸಿರಾಡಕ್ಕಾಗಲ್ಲ, ಇದು ಕಂಪ್ಲೀಟ್ ಏರ್ ಸ್ಪೇಸ್ ಬ್ಲಾಕ್ ಆಗಿರುತ್ತೆ. ಓಕೆನಾ? ಸೊ ಅದಕ್ಕೆ ನೋಸ್ ಪಾಕೆಟ್ ಯಾವಾಗಲೂ ಕ್ಲೋಸ್ ಇರುತ್ತೆ. ಅಕಸ್ಮಾತ್ ನೀರು ಹೋಯ್ತು, ಯೂಶ್ವಲಿ ಬಾಯ್ಸ್ಗೆ ಮಸ್ತಾಜ್ ಇದೆ, ಒಂದೆರಡು ಡ್ರಾಪ್ಲೆಟ್ಸ್ ವಾಟರ್ ಇದ್ದೇ ಇರುತ್ತೆ. ಆದರೆ ಜಾಸ್ತಿ ಹಾಗೆ ಮಾಸ್ಕ್ ಒಳಗಡೆ ನೀರು ಬಂತು ಆಗ ಹೆದರ್ಕೋಬಾರ್ದು, ಆರಾಮಾಗಿ ಕ್ಲಿಯರ್ ಮಾಡ್ಬೋದು ಮಾಸ್ಕ್ನ. ಯಾವ ರೀತಿ ಅಂದರೆ ಇದು ನೀವು ಈ ರೀತಿ ಮಾಸ್ಕ್ ಹಾಕೋತೀರ. ಎಷ್ಟು ವಿಷಯ ಇದೆ ತಿಳ್ಕೊಳ್ಳೋದಕ್ಕೆ. ಮಾಸ್ಕ್ ಅಲ್ಲಿ ನೀರು ಹೋಯ್ತು, ಓಕೆ. ಏನಂದ್ರೆ ಬಾಯಲ್ಲಿ ಉಸಿರಾಡ್ತೀರಾ, ಉಸಿರು ಎಳ್ಕೋತೀರಾ, ಸ್ವಲ್ಪ ಕೆಳಗೆ ನೋಡಿ, ನೋಸಲ್ಲಿ ಎಕ್ಸೇಲ್ ಮಾಡ್ತಾ 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 ಮೇಲೆ ನೋಡ್ತೀರಾ. ಮಾಡಬೇಕಾದ್ರೆ 2 ಫಿಂಗರ್ಸಲ್ಲಿ ಮಾಸ್ಕ್ದು ಫ್ರೇಮ್ನ ಇಡ್ಕೋಬೇಕು. ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಜಾಸ್ತಿ ನೀರು ಹೊಟ್ಟೋಗುತ್ತೆ. ಪ್ರೆಸ್ ಮಾಡಬಾರ್ದು, ಸುಮ್ಮನೆ 2 ಫಿಂಗರ್ಸ್ ಇಟ್ಕೋಬೇಕು. ಏನಕ್ಕೆ ಅಂದರೆ ಜೋರಾಗಿ ಎಕ್ಸೇಲ್ ಮಾಡಿದಾಗ ಒಂದೊಂದ್ಸಲ ಇದು ಮೇಲ್ ಬಂದ್ಬಿಡುತ್ತೆ ಈ ಥರ. ಸೊ ಅದಕ್ಕೋಸ್ಕರ 2 ಫಿಂಗರ್ಸಲ್ಲಿ ಇಟ್ಕೋಬೇಕು. ತೋರಿಸ್ತೀನಿ. ಬಾಯಲ್ಲಿ ಉಸಿರು ಎಳ್ಕೋತೀರಾ, ಅಂದರೆ ಯಾವ ಸಿಲಿಂಡರ್ ಹೇಳ್ಕೊಂತೀರಾ, ರೆಗ್ಯುಲೇಟರ್ ಇಂದ. ಆಮೇಲೆ ಕೆಳಗೆ ನೋಡ್ತೀರಾ. ಏನಕ್ಕೆ ಕೆಳಗೆ ನೋಡ್ತೀರಾ ಅಂದರೆ ಮೇಲ್ ನೋಡ್ಕೊಂಡೆ ಉಸಿರು ಬಿಡಕ್ಕೆ ಟ್ರೈ ಮಾಡಿದ್ರೆ ಒಂದೊಂದ್ಸತ ನೀರು ಮೂಗೊಳಗಡೆ ಹೊಟ್ಟೋಗುತ್ತೆ. ಸೊ ಕೆಳಗೆ ನೋಡಿ ಎಕ್ಸೇಲ್ ಮಾಡ್ತಾ ಮಾಡ್ತಾ ಮೇಲ್ ನೋಡ್ತೀರಾ. ಎಕ್ಸೇಲ್ ಮಾಡ್ತಾ ಮಾಡ್ತಾ ಮೇಲ್ ನೋಡಿದಾಗ ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ಆಚೆ ಹೋಗುತ್ತೆ, ಏರ್ ವಾಲ್ಯೂಮ್ ಸೀಲ್ ಆಗುತ್ತೆ. ಇದು ಸಾಫ್ಟ್ ಸಿಲಿಕಾನ್ ಮೆಟೀರಿಯಲ್. ಓಕೆ. ಸೊ ವಾಟರ್ ಡ್ರಾಪ್ಲೆಟ್ಸ್ ಆಚೆ ಹೋಗುತ್ತೆ, ಏರ್ ವಾಲ್ಯೂಮ್ ಸೀಲ್ ಆಗುತ್ತೆ. ಆಗ ನೀವು ನಾರ್ಮಲ್ ಆಗಿ ಆರಾಮಾಗಿ ನೋಡ್ಬೋದು. ಮತ್ತೆ ಕ್ಲಾರಿಟಿ ಆಗ್ಬಿಡುತ್ತಾ? ಮತ್ತೆ ಎಲ್ಲ ನೀರು ಹೊಟ್ಟೋಗುತ್ತೆ, ವಿಸಿಬಿಲಿಟಿ ಚೆನ್ನಾಗಿದ್ರೆ ಎಲ್ಲ ನೋಡ್ಕೊಂಡು. ಸೊ ಇದು ಮಾಸ್ಕ್ ಕ್ಲಿಯರ್. ಮಾಸ್ಕ್ ಕ್ಲಿಯರಿಂಗೇ ನನಗೆ ನೀವು ಹೇಳ್ದಂಗೆ ಅತ್ಯಂತ ಸ್ವಲ್ಪ ಟೆಕ್ನಿಕಲ್ ಅನಿಸಿದ್ದು. ಅಂದರೆ ಅದು ಮಾಡಬೇಕು, ಅದು ಕರೆಕ್ಟಾಗಿ ಮಾಡಬೇಕು. ಓಕೆ ಓಕೆ. ಸೊ ಯೂಶಲಿ ನೀರು ಹೋಗಲ್ಲ, ಬಟ್ ಹೋದರೆ ನಿಮಗೆ ರೆಗ್ಯುಲೇಟರ್ ಅಂತ ಇದ್ದೇ ಇರುತ್ತೆ, ಬ್ರೀತ್ ಮಾಡ್ತಾ ಇರಬೇಕು. ಓಕೆ. ನಿಮ್ಗೆ ಸ್ವಲ್ಪ ಎಲ್ಲ ಏನೇ ಮಾಡೋಂಗಿದ್ರು, ಏನೇ ಪ್ಯಾನಿಕ್ ಸ್ಟೇಟ್ ಇದ್ರು, ಫಸ್ಟ್ ರೂಲ್ ಬಂದ್ಬಿಟ್ಟು ಸ್ಟಾಪ್. 1 2 3 ಥಿಂಕ್, ಆಮೇಲೆ ರಿಯಾಕ್ಟ್ ಮಾಡಬೇಕು. ಎಲ್ಲ ಗೊತ್ತಿರುತ್ತೆ, ಬಟ್ ಅಂಡರ್ ವಾಟರ್ ಹೋದಾಗ ಎಲ್ಲ ಮರ್ತೋಗುತ್ತೆ ಒಬ್ಬೊಬ್ಬರಿಗೆ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ನಿಮ್ಮ ಬ್ರೈನ್ ಚೇಂಜ್ ಆಗಿರುತ್ತೆ ಒಳಗೆ ಅನ್ಸುತ್ತಲ್ವಾ. ಸ್ವಲ್ಪ ಪ್ಯಾನಿಕ್ ಇಲ್ಲ. ಸ್ವಲ್ಪ ಅದರ ಅರ್ಥ ಏನಂದರೆ ನಾವು ಲೈಫಲ್ಲೂ ಅಷ್ಟೇ, ಲೈಫು ಸ್ಕೂಬಾ ಡೈವಿಂಗ್ ಎರಡೂ ಒಂದೇ ಅನ್ಬೋದು. ಈ ಕೋಪ ಬಂದ ತಕ್ಷಣ ಕೆಲವು ಸರಿ ರಿಯಾಕ್ಟ್ ಮಾಡಿಬಿಡ್ತೀವಿ, ಕೋಪ ಬಂದ ತಕ್ಷಣ ಹೊಡೆದ್ಬಿಡ್ತೀವಿ, ಅಥವಾ ಕೋಪ ಬಂದ ತಕ್ಷಣ ಕೈ ಮುಂದೆ ಮಾಡ್ತೀವಿ, ಆವೇಶಕ್ಕೊಳಗಾಗ್ತೀವಿ. ಆ ರೀತಿ ಆಗದೆ ಆ ಒಂದು ಹೇಳ್ತಾರಲ್ಲ 10 ಸೆಕೆಂಡ್ ಯೋಚನೆ ಮಾಡಿ ಏನಾರು ಮಾಡೋ ಮುಂಚೆ ಅಂತ, ಅದೇ ರೀತಿ ಶ್ರೀ ಅವರು ಹೇಳ್ತಾ ಇರೋದು, ಒಂದು 4 ಸೆಕೆಂಡು ಕಾಮ್ ಆಗಿಬಿಟ್ಟು ಫಸ್ಟ್ ಸ್ಟಾಪ್ ಮಾಡಿ, ಅದಾದಮೇಲೆ ಏನು ಡಿಸಿಷನ್ ತೊಗೋಬೇಕು ಅದನ್ನು ತೊಗೊಂಡು ಮುಂದೆ ಹೋದರೆ ಆ ಕಾಮ್ ಮೈಂಡು ಎಲ್ಲ ಸರಿ ಮಾಡುತ್ತೆ, ಆತುರವಾದ ಮೈಂಡು ಎಲ್ಲ ಹಾಳು ಮಾಡುತ್ತೆ ಅಂತ. ಓಕೆ. ಸೊ ಇದು ಬಂದು ಮಾಸ್ಕ್ ಕ್ಲಿಯರಿಂಗ್. ಸೊ ಸ್ವಲ್ಪ ನೀರು ಫ್ಲಡ್ ಮಾಡ್ತೀವಿ. ಫಸ್ಟ್ ಏನೇ ಸ್ಕಿಲ್ ಮಾಡೋಗಿದ್ರು ನಾನು ಫಸ್ಟ್ ನಿಮಗೆ ತೋರಿಸ್ತೀನಿ. ಸೊ ನೀಲ್ ಡೌನ್ ಮಾಡಿ ಫಸ್ಟ್ ರೆಗ್ಯುಲೇಟರ್ ಕ್ಲಿಯರಿಂಗ್ ತೋರಿಸ್ತೀನಿ. ಸೆಕೆಂಡ್ ಬಂದ್ಬಿಟ್ಟು ಮಾಸ್ಕ್ ಕ್ಲಿಯರಿಂಗ್. ಸೊ ನಾನು ಮಾಸ್ಕ್ನ ಫ್ಲಡ್ ಮಾಡ್ತೀನಿ, ಆಮೇಲೆ ನಾನು ಏನೇ ಸ್ಕಿಲ್ ತೋರಿಸೋದು ನಿಧಾನಾಗಿ ಮಾಡ್ತೀನಿ. ನೀವು ಅಷ್ಟು ನಿಧಾನ ಮಾಡಬೇಕಂತ ಇಲ್ಲ, ನಿಮ್ಮ ಕಂಫರ್ಟ್ ಲೆವೆಲಲ್ಲಿ ನೀವು ಮಾಡ್ಬೋದು. ಓಕೆನಾ? ಸೊ ಅದು ತುಂಬ ಶಾಲೋ ವಾಟರ್, ನಿಮಗೆ ನಿಂತ್ಕೊಂಡ್ರೆ ಮೇಲೆ ಸರ್ಫೇಸಿಗೆ ಬರ್ತದೆ, ತೊಂದರೆ ಆದರೆ ನಿಂತ್ಕೊಂಡ್ಬಿಡೋದು ಅಷ್ಟೇ. ಆಗ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಕೆಳಗೆ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ. ಓಕೆನಾ? ಸೊ ಇಟ್ಸ್ ಲೈಕ್ 3rd ಸ್ಕಿಲ್ ಕ್ಲಿಯರ್ ಆಯಿತು. 4th ಸ್ಕಿಲ್ ಬಂದ್ಬಿಟ್ಟು ಈಕ್ವಲೈಸ್. ನಿಮ್ಗೆ ಗೊತ್ತೇ ಇದೆ. ಸೊ ಯೂಶ್ವಲಿ ಮೌಂಟೇನ್ಸ್ಗೆ ಹೋದಾಗ, ವಿಮಾನದಲ್ಲಿ ಹೋದಾಗ ಕಿವಿಯಲ್ಲಿ ಪ್ರೆಷರ್ ಫೀಲ್ ಆಗುತ್ತೆ. ಇಲ್ಲೂ ಕೂಡ ಸೇಮ್ ಥಿಂಗ್. ಎವ್ರಿ ಫೀಟ್ ನಾವು ಕೆಳಗೆ ಹೋಗ್ತಾ 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 ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇಟ್ಸ್ ಲೈಕ್ ಬಲೂನ್. ದೊಡ್ಡ ಬಲೂನು ಸರ್ಫೇಸ್ ಅಲ್ಲಿ ಇಷ್ಟಿದ್ರೆ, ಒಂದು 1 ಲೀಟರ್ ಇದ್ರೆ 1 ಲೀಟರ್ ಕೆಳಗಡೆ 10 ಮೀಟರ್ ಅಲ್ಲಿ ಎಷ್ಟಾಗುತ್ತೆ ಇದು? ಇನ್ಫ್ಲೇಟ್ ಆಗಿಬಿಡುತ್ತೆ. ಹಾಫ್ ಲೀಟರ್ ಆಗುತ್ತೆ, ಕಂಪ್ರೆಸ್ ಆಗುತ್ತೆ. ಅದಕ್ಕೆ ನಾವು ಲಂಗ್ಸ್ನ ನಾವು ಯಾವತ್ತೂ ಹೋಲ್ಡ್ ಮಾಡಬಾರ್ದು, ಕಂಟಿನ್ಯೂಸ್ ಬ್ರೀತ್ ಮಾಡ್ತಾ ಇರಬೇಕು. ಲಂಗ್ಸ್ ಯಾವಾಗಲೂ ಅದ್ರ ಪಾಡಿಗೆ ಈಕ್ವಲೈಸ್ ಆಗುತ್ತೆ. ಅದು ಕಿವಿ ನಾವೇ ಈಕ್ವಲೈಸ್ ಮಾಡಬೇಕು. 3 ಮೆಥಡ್ಸ್ ಇದೆ. ಈಸಿ ಅಂದರೆ ನೋಸ್ನ ಬ್ಲಾಕ್ ಮಾಡಿ ನೋಸಲ್ಲಿ ಎಕ್ಸೈಟ್ ಮಾಡ್ತೀರಾ ಸ್ಲೋ ಆಗಿ, ಕಿವಿ 2 ಪಾಪಪ್ ಆಗುತ್ತೆ, ಪಟ್ ಪಟ್ ಅಂತ ಓಪನ್ ಆಗುತ್ತೆ. ಈಗ ಸರ್ಫೇಸ್ ಇದು ಅಟ್ಮಾಸ್ಫಿಯರಿಕ್ ಪ್ರೆಷರ್ ನಿಮ್ಗೆ ಅಷ್ಟು ಫೀಲ್ ಆಗಲ್ಲ, ಬಟ್ ಕೆಳಗೆ ಹೋಗ್ತಾ ಹೋಗ್ತಾ
ಈಕ್ವಲೈಸ್ ಮಾಡಬೇಕು. ಸೆಕೆಂಡ್ ಮೆಥಡ್ ಈಕ್ವಲೈಸ್ಗೆ ಏನು ಅಂದರೆ ನೀವು ಸ್ವಾಲೋ ಮಾಡ್ಬೋದು ಸಲೈವ. ಥರ್ಡ್ ಏನಂದರೆ ಜಿಗಲ್ ಮಾಡ್ಬೋದು ಜಾಸ್. ಬಟ್ ಇದೇ ರೇಟು ಬಿಟ್ ಡಿಫಿಕಲ್ಟ್ ಬಿಗಿನರ್ಸ್ಗೆ. ಅಂದರೆ ತುಂಬ ನಿಮಗೆ ರೆಗ್ಯುಲೇಟರ್ ಇರುತ್ತೆ, ಸ್ವಲ್ಪ ಜಿಗಲ್ ಮಾಡೋಕೆ ಹೋಗಿ ರೆಗ್ಯುಲೇಟರ್ ಸ್ಪಿಟ್ ಔಟ್ ಮಾಡ್ಬೋದು. ಸೊ ಈಸಿಯೆಸ್ಟ್ ಅಂದರೆ ಬ್ಲಾಕ್ ಸ್ಲೋಲಿ ಎಕ್ಸೈಲ್ ಮಾಡಿ ಕಿವಿ ಎರಡು ಓಪನ್. ಒಬ್ಬೊಬ್ಬರಿಗೆ ಕಂಜೆಷನ್ ಎಲ್ಲ ಇದ್ದರೆ ಈಕ್ವಲೈಸ್ ಆಗಲ್ಲ. ಆಗ ನಾವು ಶಾಲೋ ವಾಟರಲ್ಲೇ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇವತ್ತು ಈಕ್ವಲೈಸ್ ಆಗಲಿಲ್ಲ, ಆಗ ನಾವು ಶಾಲೋ ವಾಟರಲ್ಲಿ ಇರಬೇಕು. ಈಕ್ವಲೈಸ್ ಆಯಿತು ಅಂದರೆ ಸ್ವಲ್ಪ ಶಾಲೋ ಇರೋಣ, ಆಮೇಲೆ ಸ್ಲೋ ಆಗಿ ಡೆಪ್ತ್ಗೆ ಹೋಗೋಣ. ಈಕ್ವಲೈಸ್ ಆದ್ರೆ ಅಂದರೆ ಆಯಿತು ಅಂದರೆ ಸ್ಲೋ ಆಗಿ ಡೆಪ್ತ್ ಎಕ್ಸ್ಪ್ಲೋರ್. ಡಿಪೆಂಡ್ಸ್ ಆನ್ ಅವರ ಲಂಗ್ ಕೆಪಾಸಿಟಿ. ಈಕ್ವಲೈಸ್ ಈಗ ಸೈನಸ್ ಎಲ್ಲ ಇದ್ರೆ ಬ್ಲಾಕೇಜ್ ಆಗಿರುತ್ತಲ್ಲ, ಒಂದೊಂದು ಕಿವಿ ಪಾಪಪ್ ಆಗಲ್ಲ. ನಮ್ಮ ದೇಹದ ಸಮಸ್ಯೆಗಳು ಏನೇನಿದೆ ಅಂತ ನೀರು ಒಳಗೆ ಹೋದಾಗ ಗೊತ್ತಾಗುತ್ತೆ ಅಲ್ವಾ? ನೀರೇ ಕನ್ಸಲ್ಟೇಷನ್ ಮಾಡುತ್ತೆ ನಿಮಗೆ. ಈಕ್ವಲೈಸ್ ಆಗಿಲ್ಲ ಅಂದರೆ ಎಲ್ಲ ಬ್ಲಾಕ್ ಇದೆ ಅಂತ ಅರ್ಥ ಅಲ್ವಾ? ಉಸಿರಾಟ ಸರಿಯಾಗಿ ಆಗ್ತಾಯಿಲ್ಲ ಅಂದರೆ ನಿಮ್ಮ ಲಂಗ್ಸ್ ದಮ್ ಹೊಡೆದು ಹಾಳಾಗಿದೆ ಅಂತ ಅರ್ಥ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಮಾಡಬೇಡಿ ಅಲ್ವಾ? ಹೇಳಿ ಮೇಡಮ್, ಬೇರೆ ಏನೋ ವಿಷಯ ಇದೆ? ಈಕ್ವಲೈಸರ್ ಫೋರ್ತ್ ಮೆಥಡ್. 3 ಸ್ಕಿಲ್ಸ್ ಇದೆ, ಯಾವ್ದು ನಿಮ್ ಕಂಫರ್ಟ್ ಲೆವೆಲ್ ಅದು ಮಾಡಿ. ಓಕೆ. ಫಿಫ್ತ್ ಒನ್ ಬಂದು ಕಮ್ಯುನಿಕೇಶನ್. ಸೊ ಅಂಡರ್ ವಾಟರ್ ನಾವು ಮಾತಾಡಕ್ ಆಗಲ್ಲ. ಸೊ ಯಾವ ರೀತಿ ನಾವು ಕಮ್ಯುನಿಕೇಟ್ ಮಾಡ್ತೀವಿ? ಹ್ಯಾಂಡ್ ಸಿಗ್ನಲ್ಸ್ ಇಂದ. ಸೊ ಹೀಗಂದ್ರೆ ಆರ್ ಯು ಓಕೆ? ಓಕೆ. ನಾನು ನಿಮ್ಗೆ ಕ್ವೆಶ್ಚನ್ ಕೇಳ್ತೀನಿ, ಇದು ಕ್ವೆಶ್ಚನ್, ನೀವು ಓಕೆನಾ ಇಲ್ವಾ ಅಂತ. ನಿಮ್ದು ರಿಪ್ಲೈ ಏನು? ಸೇಫ್. ಕ್ವೆಶ್ಚನ್ ಆನ್ಸರ್ ಒಂದೇ. ಆಹಾ, ಇದೇ ಥರ ಕ್ವೆಶ್ಚನ್ ಪೇಪರ್ ಇದ್ದರೆ ಎಷ್ಟು ಚೆನ್ನಾಗಿರೋದು, ಎಲ್ಲ ಎಕ್ಸಾಮು ಪಾಸ್ ಆಗ್ತಾ ಇದ್ವಿ. ಸೊ ಓಕೆ ಅಂತ ಕೇಳ್ತೀನಿ, ಎವ್ರಿ 5 minutes ಎವ್ರಿ 10 minutes ನಾನು ನಿಮ್ಮನ್ನ ಕೇಳ್ತಾ ಇರ್ತೀನಿ, ಅದು ಓಕೆ. ನೀವು ರಿಪ್ಲೈ ಮಾಡ್ತಾರೆ ಎಸ್, ನಾನು ಓಕೆ ಇದ್ದೀನಿ. ನಿಮಗೆ ಏನೋ ಪ್ರಾಬ್ಲಮ್ ಆಗಿದೆ, ಫಾರ್ ಎಕ್ಸಾಂಪಲ್ ಈಕ್ವಲೈಸ್ ಆಗ್ತಾ ಇಲ್ಲ, ಆಗ ನೀವೇನು ಮಾಡ್ತೀರಾ? ನಿಮ್ಮದು ಪ್ರಾಬ್ಲಮ್ಸ್ ಏನಿದೆ ಅದನ್ನ ಪಾಯಿಂಟ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಯರ್ಸ್, ಈಗ ಪಾಯಿಂಟ್ ಔಟ್ ಮಾಡಿ ನಾಟ್ ಓಕೆ. ಓಕೆ, ಹಿಂಗನ್ಬಿಟ್ಟು ಹಿಂಗೆ ಅನ್ಬೇಕು. ಓಕೆ. ಫಾರ್ ಎಕ್ಸಾಂಪಲ್ ಶೋಲ್ಡರ್ ಏನಾದರೂ ಸರಿ ಪಾಯಿಂಟ್ ಔಟ್ ಮಾಡಿ ನಾಟ್ ಓಕೆ ಆದರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ. ಸೊ ಈಕ್ವಲೈಸ್ ಪ್ರಾಬ್ಲಮ್ ಅಂದರೆ ಏನು ಮಾಡ್ಬೋದು? ನಾನು ಸೇಮ್ ಡೆಪ್ತಲ್ಲಿ ಇರ್ಬೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು, ಮೇ ಬಿ ಒಂದು 1/2 feet ಮೇಲೆ ಹೋಗ್ಬೋದು, ಈಕ್ವಲೈಸ್ ಮಾಡ್ಬೋದು, ಆಮೇಲೆ ಬರ್ಬೋದು. ಸೊ ಯಾವಾಗಲೂ ಕಮ್ಯುನಿಕೇಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಮ್ಯುನಿಕೇಟ್ ಮಾಡ್ತಾ ಇರಬೇಕು ನನ್ನ ಜೊತೆ. ಸೊ ನಿಮ್ದು ಬಡಿ ಯಾರು ಇವತ್ತು ನಾನು, ಸೊ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ತಾ ಇರೋದಕ್ಕೆ ಏನಾಗ್ತಾ ಇದೆ ನಿಮಗೆ. ಓಕೆ. ಸೊ ಹೀಗಂದ್ರೆ ಮೇಲ್, ನಾನು ಮೇಲ್ ಹೋಗ್ಬೇಕು. ಹೋಗಿ ಕರ್ಕೊಂಡ್ಬಿಟ್ರೆ ಸಾಕು ನನಗೆ, ಇದು ಇನ್ನು ಬೇಡ ಗುರು, ಮೇಲೋಗೋಣ ನಡೀರಿ ಅಂತ. ಹೀಗಂದ್ರೆ ಮೇಲ್. ಸೊ ನೀವು ಯೂಶಲಿ ಸ್ವಿಮ್ ಮಾಡ್ಕೊಂಡು ಮೇಲ್ ಬರಂಗಿಲ್ಲ. ಸೊ ಏನಕ್ಕೆ ಅಂದ್ರೆ ಅಸೆಂಟ್ ರೇಟ್ ಅಂತ ಎಲ್ಲ ಇರುತ್ತೆ. ಸೊ ನೀವು ಅದ ಅಸೆಂಟ್ ರೇಟ್ ಇಂದ ಬೇಗ ಬಂದ್ರೆ ಲಂಗ್ ಓವರ್ ಎಕ್ಸ್ಪ್ಯಾನ್ಷನ್, ಡಿಸಿ ಆ ಥರ ಆಗೋ ಚಾನ್ಸಸ್ ಇದೆ. ಫಾರ್ ಎಕ್ಸಾಂಪಲ್ ರೆಗ್ಯುಲೇಟರ್ ಎಲ್ಲ ಬಿಚ್ಬಿಟ್ಟು ಹಂಗೆ ಮೇಲ್ ಹೊಟ್ಟೋದು, ಹಾಗೇನಾಗುತ್ತೆ? ಲಂಗ್ ಓವರ್ ಎಕ್ಸ್ಪೆನ್ಷನ್ ಆಗುತ್ತೆ. ಬ್ರೆತ್ ಹೋಲ್ಡ್ ಮಾಡ್ಕೊಂಡು ಇದು ಕಂಪ್ರೆಸ್ ಇದೆ ಅಲ್ವಾ? ಈಗ ಯಾವ ರೀತಿ ನೀವು ಡೀಪರ್ ಹೋದಾಗ ಕಂಪ್ರೆಸ್ ಆಗುತ್ತೆ, ಮೇಲ್ ಬರ್ತಾ ಎಕ್ಸ್ಪ್ಯಾಂಡ್ ಆಗುತ್ತೆ ಅದು, ಆಗ ಅದಾಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರನೇ ಇದು ತುಂಬ ಸೇಫ್ ಇದೆ. ಬಟ್ ಎಲ್ಲ ನೀವು ಪ್ರಾಪರ್ ಟೈಮ್ ಕೊಟ್ಟು ಮಾಡಬೇಕು. ನೋಡಿ ಎಷ್ಟು ಲೈಫ್ ಲೆಸನ್ಸ್ ಸ್ಕೂಬಾ ಡೈವಿಂಗಲ್ಲಿ ಇದೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಮೇಡಮ್ ಹೇಳ್ತಾಯಿದ್ರು, ಸಡನ್ನಾಗಿ ಡಿಸಿಷನ್ಸ್ ತೊಗೋಬಾರ್ದು, ಕಾಮಾಗಿ ತೊಗೋಬೇಕು. ಎರಡನೇದು, ಒಳಗೆ ಹೋದ್ರಿ ಮೇಲೆ ಬರಬೇಕು ಅಂದ ತಕ್ಷಣ ಪಟ್ಟಂತ ಬಂದ್ಬಿಡೋಕ್ಕಾಗಲ್ಲ. ಅಂದರೆ ಯಾವುದೇ ಏನಾದ್ರು ಮಾಡಬೇಕು ಅಂತಿದ್ರೆ ಅಥವಾ ಒಂದು ಡಿಸಿಷನ್ ತೊಗೋಬೇಕು ಅಂತಿದ್ರೆ ಅಥವಾ ಅದರಿಂದ ಹೊರಗೆ ಬರಬೇಕು ಅಂತಿದ್ರು ಕೂಡ ಅದಕ್ಕೆ ಆದ ಒಂದು ಟೈಮ್ ಇರುತ್ತೆ, ಟೈಮ್ ಫ್ರೇಮ್ ಇರುತ್ತೆ. ಅದ್ರ ಪ್ರಕಾರ ನಡ್ಕೊಂಡು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ವಾಪಸ್ ಮೇಲೆ ಬರಬೇಕು. ಇಲ್ಲಾಂದರೆ ಲಿಟ್ರಲಿ ನಿಮ್ಮ ಲಂಗ್ಸ್ಗೆ ಏನಾದ್ರು ತೊಂದರೆ ಆಗ್ಬೋದು, ನಿಮ್ಮ ಬಾಡಿಗೆ ಏನಾದ್ರು ತೊಂದರೆ ಆಗ್ಬೋದು ಅಂತ ಹೇಳ್ತಾರೆ. ಓಕೆ. ಅಪ್ರಾಕ್ಸಿಮೇಟ್ಲಿ ಎಷ್ಟು ಟೈಮ್ ತೊಗೋಬೇಕು? ಅಪ್ರಾಕ್ಸಿಮೇಟ್ಲಿ ಅಸೆಂಟ್ ರೇಟ್ ಬಂದ್ಬಿಟ್ಟು 18 meter/minute ಅಂತ. ಅದು ನಿಮ್ಗೆ ಡೈವ್ ಕಂಪ್ಯೂಟರ್ ತೋರಿಸುತ್ತೆ. ಇದು ನಿಮ್ಮ ಕೈಯಲ್ಲಿರೋದಾ? ಡೈವ್ ಕಂಪ್ಯೂಟರ್ ಇನ್ನೊಂದಿದೆ. ಹಾಂ, ಡೈವ್ ಕಂಪ್ಯೂಟರ್ ಅಂತ ಬೇರೆ ಇರುತ್ತಾ? ಡೈವ್ ಕಂಪ್ಯೂಟರ್ ಅಸೆಂಟ್ ರೇಟ್ ಎಲ್ಲ ತೋರಿಸ್ತಾ ಇರುತ್ತೆ. ಇದು ಡೈವ್ ಕಂಪ್ಯೂಟರಲ್ಲಿ ಡೆಪ್ಸು ಅದು ಇದೆಲ್ಲ ತೋರಿಸುತ್ತೆ. ಆಟೋಮೆಟಿಕ್ ಡೆಪ್ತ್ಗೆ ಹೋದಾಗ ತೋರಿಸುತ್ತೆ. ನೀವು ಹೆಂಗೆ ಎಷ್ಟೊತ್ತರಲ್ಲಿ ಮೇಲೆ ಕೂರಬೇಕು? ಅಸೆಂಟ್ ರೇಟ್ ಜಾಸ್ತಿ ಆದರೆ ಒಂದೊಂದ್ಸಲ ನಿಮ್ದು ನನ್ನ ಕಂಪ್ಯೂಟರಲ್ಲಿ ಬೀಪ್ ಆಗಲ್ಲ, ಇದು ಸ್ವಲ್ಪ ಅಡ್ವಾನ್ಸ್. ಸ್ಕೂಲ್ ಕಂಪ್ಯೂಟರಲ್ಲಿ ಬೀಪ್ ಆಗುತ್ತೆ, ಪೀಪ್ 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 ಅಂತ. ಹಂಗಾದ್ರೆ ಓಕೆ, ನಾನು ಅಸೆಂಟ್ ಜಾಸ್ತಿ ಆಗುತ್ತೆ. ಕಂಪ್ಯೂಟರ್ ಇದೆಯಲ್ಲ, ಇವತ್ತು ನಿಮ್ಮ ಹತ್ರ ಇಲ್ಲ. ಸೊ ಯೂಶಲಿ ನಾವು ಟೇಕ್ ಕೇರ್ ಮಾಡ್ತೀವಿ. ಬಟ್ ನೀವು ಕೋರ್ಸ್ ಮಾಡಬೇಕಾದ್ರೆ ಇವಾಗ ಕಂಪ್ಯೂಟರ್ ಇಲ್ಲ, ಮೇ ಬಿ ಫಸ್ಟ್ ಟೈಮ್ ಕೊಡಲಿಲ್ಲ, ಶಾರ್ಟೇಜ್ ಆಗಿತ್ತು ಅಂತ. ಆಗ ನೀವು ಎಕ್ಸೈಲ್ ಮಾಡ್ತೀರಲ್ಲ, ಬಬಲ್ಸ್ ಬರ್ತಾ ಇರುತ್ತೆ. ಸೊ ನೀವು ಟೈನಿಯಸ್ಟ್ ಬಬಲ್ನ ಓವರ್ಟೇಕ್ ಮಾಡಬಾರ್ದು. ಬಬಲ್ನ ಓವರ್ಟೇಕ್ ಮಾಡಬಾರ್ದು. ಬಿಗ್ ಬಬಲ್ ಎಲ್ಲ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ. ಸೊ ಟೈನಿಯಸ್ಟ್ ಬಬಲ್ನ ಓವರ್ಟೇಕ್ ಮಾಡಬಾರ್ದು. ಅಂದ್ರೆ ತುಂಬಾ ಸ್ಲೋ ಆಗಿ
ಮೇಲೆ ಬರ್ಬೇಕು. ಕೆಳಗೆ ಹೋಗ್ಬೇಕಾದ್ರೆ ಡಿಸೆಂಟ್ ರೇಟ್ ಏನೂ ಇಲ್ಲ, ಬಟ್ ಸ್ಲೋ ಹೋದ್ರೆ ಈಕ್ವಲೈಸ್ ಎಲ್ಲ ಪ್ರಾಪರ್ ಆಗಿ ನಿಧಾನಕ್ಕೆ. ಬಟ್ ಮೇಲೆ ಬರ್ಬೇಕಾದ್ರೆ ಅಸೆಂಟ್ ರೇಟ್ ಇದೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಕೋಕ್ ಬಾಟಲ್ ಫುಲ್ ಶೇಕ್ ಮಾಡ್ತೀವಿ, ಸೊ ಬಾಡಿಲೆಲ್ಲ ನೈಟ್ರೋಜನ್ ಅಬ್ಸರ್ವ್ ಆದಂಗೆ ನಾವು ಪಟ್ ಅಂತ ತೆಗ್ಬಿಟ್ರೆ ಏನಾಗುತ್ತೆ, ಸ್ಲೋ 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 ತೆಗೆದ್ರೆ ಗ್ಯಾಸ್ ಔಟ್ ನಿಧಾನಕ್ಕೆ ಆಗುತ್ತೆ. ಅದೇ ತರ ಇದು ಸೋಡಾ ಬಾಟ್ಲು ಬಗ್ಗೆ ಮಾತಾಡಿದ್ವಿ ಅಂದ ತಕ್ಷಣ ಎಣ್ಣೆ ಹೊಡಿಬೇಕು ಅಂತಲ್ಲ, ಎಣ್ಣೆ ಕೂಡ ಆರೋಗ್ಯಕ್ಕೆ ಹಾನಿಕರ. ರೆಡಿ ಮೇಡಮ್, ಹೇಳಿ ಮೇಡಮ್ ನೆಕ್ಸ್ಟ್. ಸೊ ಇದಂದ್ರೆ ಅಪ್. ಸೊ ನೀವು ಸ್ವಿಮ್ ಮಾಡಬಾರ್ದು, ನಾನೇ ನಿಮ್ನ ಮೇಲೆ ಕರ್ಕೊಂಡು ಹೋಗ್ತೀನಿ ಸ್ಲೋ ಆಗಿ. ಹೀಗಂದ್ರೆ ವಿ ಆರ್ ಗೋಯಿಂಗ್ ಡೌನ್, ಕೆಳಗೆ ಹೋಗೋಣ. ಓಕೆ. ಸೊ ಎಂಜಾಯ್ ಮಾಡ್ತಾ ಇದ್ದೀರಾ, ಡೀಪ್ ಹೋಗ್ಬೇಕು ಅಂದ್ರೆ ಹಿಂಗೆ ತೋರಿಸ್ತೀರಾ, ನೀವೇ ಹಿಂಗೆ ಮಾಡ್ಕೊಂಡು ಹೋಗ್ಬೇಕು, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಇಟ್ಕೊಂಡು ಹೋಗ್ತೀರಾ? ಇಟ್ಕೊಂಡು ಹೋಗ್ತೀನಿ, ಬಟ್ ನಿಮ್ದು ಕಂಫರ್ಟ್ ಲೆವೆಲು ಇಲ್ಲ. ನಾನು ನಿಮ್ದು ಟ್ರಿಮ್ ಪೊಸಿಷನ್ ಎಲ್ಲ ಚೆನ್ನಾಗಿದ್ರೆ ನಾನು ನಿಮ್ಗೆ ನೆಕ್ಸ್ಟ್ ಇರ್ತೀನಿ, ನಿಮಗೆ ಸ್ವಿಮ್ ಮಾಡೋಕ್ಕೆ ಇರ್ತೀನಿ, ನೀವು ಮಾಡ್ತೀನಿ. ಅಂದರೆ 1:1 ನಾನು ನಿಮ್ಮನ್ನ ಮಾನಿಟರ್ ಮಾಡ್ತಾನೆ. ಓಕೆ ಓಕೆ ಓಕೆನಾ? ಇದಂದರೆ ಮೇಲಿಗೆ ಹೋಗಿ ಸಾಕು, ಇಲ್ಲ ಕೆಳಗಡೆ. ಓಕೆ, ಇದಂದ್ರೆ ಓಕೆ, ಇದಿಲ್ಲ ನಾಟ್ ಓಕೆ. ಯಾವ್ದು ಭಾಗ ತೋರಿಸ್ಬಿಟ್ಟು ಹೇಳ್ಬೇಕು ನಿಮಗೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಈಕ್ವಲೈಸ್. ಹೀಗಂದ್ರೆ ಈಕ್ವಲೈಸ್ ಮಾಡಿ ಅಂತ ನೀವು ಹೇಳ್ತಾ ಇರ್ತೀರಾ ಮಧ್ಯ ಅಂದಾಗ ಎವ್ರಿ ಫೀಟ್ ಹೋದಾಗ ನಾನು ಹೇಳ್ತಾ ಇರ್ತೀನಿ. ಸೊ ನಿಮ್ ಪ್ರೆಷರ್ ಫೀಲ್ ಆಗೋಕ್ಕೂ ಮುಂಚೆ ಈಕ್ವಲೈಸ್ ಮಾಡ್ತಾ ಇದ್ರೆ ಒಳ್ಳೇದು. ಆಗ ಗೊತ್ತಾಗುತ್ತೆ ನಿಮ್ಗೆ, ಓಕೆ ಪಾಪಪ್ ಆಗ್ತಾ ಇದೆ ಅಂತ. ಇಲ್ಲಾಂದ್ರೆ ತುಂಬಾ ಪೇನ್ ಫೀಲ್ ಆಗುತ್ತೆ. ಸೊ ನಾನು ಯಾವಾಗ ಹೀಗೆ ಹೇಳ್ತೀನಿ, ಈಕ್ವಲೈಸ್ ಮಾಡ್ತಾ ಇರಿ, ಡೆಪ್ಸ್ ಹೋಗ್ತಾ ಇರ್ತೀವಿ, ಆಮೇಲೆ ಒಂದು ಡೆಪ್ತ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಓಕೆನಾ? ಹೀಗಂದ್ರೆ ಈಕ್ವಲೈಸ್. ನೆನ್ಪಿಟ್ಕೋಬೇಕೆಲ್ಲ. ಈಕ್ವಲೈಸ್ ಪಿಂಚಿಂಗ್ ಒಂದು ಲೈಟಾಗಿ ಮಾಡಿದ್ರೆ ಸಾಕಾ? ಲೈಟಾಗಿ ಮಾಡಿದ್ರೆ ಸಾಕು, ಎರಡು ಪಾಪಪ್ ಆಗುತ್ತೆ, ಎಕ್ಸ್ಪ್ಲೋರ್ ಮಾಡಿ. ಓಕೆ. ಇನ್ನೊಂದು ಏನಂದ್ರೆ ಯೂಶಲಿ ನಾವು ಅಂಡರ್ ವಾಟರ್ ಕೈ ಯೂಸ್ ಮಾಡಲ್ಲ, ಫಿನ್ಸ್ ಇರುತ್ತೆ. ಯಾವ ತರ ಕಿಕ್ ಮಾಡಬೇಕು ಅಂದ್ರೆ ನೀಸ್ ನ ಬೆಂಡ್ ಮಾಡಬಾರ್ದು, ಹಿಪ್ಸ್ ಇಂದ ಕಿಕ್ ಇರಬೇಕು. ಸ್ಟ್ರಾಂಗ್ ಕಿಕ್, ಲಾಂಗ್ ಸ್ಲೋ ಕಿಕ್ಸ್. ತುಂಬಾ ಫಾಸ್ಟ್ ಮಾಡಿದ್ರೆ ಏನಾಗುತ್ತೆ, ಏರ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ, ತುಂಬಾ ಬ್ರೀತ್ ಮಾಡ್ತೀರಾ. ಸೊ ಸ್ಲೋ ಕಿಕ್ ಮಾಡ್ಬೇಕು. ಎಲ್ಲ ನಾವು ಏನ್ ಮಾಡ್ತಿದ್ವಿ, ತುಂಬಾ ಎಕ್ಸ್ಪ್ಲೋರ್ ಮಾಡೋಕಂದ್ರೆ ಎಲ್ಲೆಲ್ಲೋ ಹೋಗ್ತಾ ಇಲ್ಲ, ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ವಿ, ನಿಧಾನಕ್ಕೆ ನೋಡೋದಕ್ಕೆ ಹೋಗ್ತೀವಿ. ಅರ್ಜೆನ್ಸಿ ಇಲ್ಲ, ಏನು ಅರ್ಜೆನ್ಸಿ ಇಲ್ಲ. ಸೊ ಸ್ಲೋ ಆಗಿ ಎಕ್ಸ್ಪ್ಲೋರ್ ಮಾಡ್ತೀವಿ, ಆಮೇಲೆ ಬರ್ತೀವಿ. ನಾವು ಇವಾಗ ಹೋಗ್ತಾ ಇರೋದು ನೀಮೋ ಬೀಚ್ಗೆ. ಸೊ ಆ ರೀಫ್ ಹೇಗಿದೆ ಅಂದ್ರೆ, ಇದು ಶೋರ್ ಲೈನ್ ಅನ್ಕೊಳ್ಳಿ, ಎಲ್ಲ ಮರ ಎಲ್ಲ ಇದೆ. ಇದು ನಿಮಗೆ ಶೋರ್ ಲೈನ್, ಇದು ರೀಫ್, ಓಷನ್ ಪ್ಯಾರಲಲ್ ಟು ಶೋರ್ ಲೈನ್. ರೀಫ್ ಬಂದ್ಬಿಟ್ಟು ಈ ಥರ ರೀಫ್ ಇದೆ, ಇಲ್ಲೊಂದು ಪ್ಯಾಚು, ಇಲ್ಲೊಂದು ಈ ಥರ. ಸೊ ಇಲ್ಲಿ ನಿಮಗೆ ಎಂಟ್ರಿ ಅಂದರೆ ಇಲ್ಲಿಂದ ನಡ್ಕೊಂಡು ಹೋಗ್ತೀರಾ. ತುಂಬ ಜನ ಇರ್ತಾರೆ, ಅಲ್ಲೇ ಶೋರ್ ಡೈವ್ ಆಗೋದು ಇಲ್ಲಿ ಹ್ಯಾವ್ಲಾಕಲ್ಲಿ. ಸೊ ಇಲ್ಲಿ ಬರ್ತೀರಾ, ಇಲ್ಲಿ ಸ್ಯಾಂಡಿ ಬಾಟಮ್, ಇದೆಲ್ಲ ಸ್ಯಾಂಡಿ ಬಾಟಮ್. ಈ ಸ್ಯಾಂಡಿ ಬಾಟಮ್ ನಮ್ದೊಂದು ವೇಸ್ಟ್ ಲೆವೆಲ್ ನೀರು ಇಲ್ಲಿ ಎಲ್ಲಿರುತ್ತೆ ಅಲ್ಲಿ ನಾವು ಎಲ್ಲ ಸ್ಕಿಲ್ಸ್ ಮಾಡ್ತೀವಿ. ಆಮೇಲೆ ಸ್ಲೋ ಆಗಿ ಹಿಂಗೆ ಹೋಗ್ತೀವಿ, ಡೆಪ್ಸ್ ಎಕ್ಸ್ಪ್ಲೋರ್ ಮಾಡ್ತೀವಿ, ಆಮೇಲೆ ರಿಟರ್ನಿಂಗ್ ಬರ್ತೀವಿ, ವಾಪಸ್ ಬಂದ್ಬಿಡ್ತೀವಿ. ಓಕೆ ಓಕೆ. ಸೊ ಮ್ಯಾಕ್ಸಿಮಮ್ ಡೆಪ್ತ್ ಎಷ್ಟು ಹೋಗ್ತಾ ಇರೋದು 12 meters. ಸೊ ಎಲ್ಲ ಸ್ಕಿಲ್ಸ್ ನೆನಪಿದೆಯಾ? ಸೊ ಪ್ರಾಕ್ಟೀಸ್ ಮಾಡಕ್ಕೆ ರೆಡಿ? ಸೂಪರ್. ಹೋಣ ಅಷ್ಟೇನಾ? ಬಟ್ಟೆ ಹಾಕೋಬೇಕು ಇವಾಗ? ನಾನು ಕೊಡ್ತೀನಿ ಲೆಗ್ಸು. ಇದಕ್ಕೇನೇನು ಈಗ ಹಾಕೋಬೇಕು ಬಟ್ಟೆ? ಇದಕ್ಕೆ ಸ್ಪೆಷಲ್ ಬರುತ್ತಾ? ಯೂಶಲಿ ನಮ್ಮದು ಅಂಡಮಾನ್ ವಾಟರ್ಸ್ ಬಂದು 29 degrees ಬೆಚ್ಚಗಿರುತ್ತೆ. ಸೊ ನಿಮ್ಗೇನು ಚಳಿ ಆಗಲ್ಲ, ಬಟ್ ಸುಮ್ಮನೆ ಫೋಟೋಸ್ಗೆ ಕೂಲಾಗಿ ಕಾಣಿಸೋಕ್ಕೆ ವೆಟ್ ಸೂಟ್ ಅಂತ ಇದೆ. ಸೊ ಯೂಶಲಿ ನೀವು ಇಂಡೋನೇಷ್ಯಾ ಬೇರೆ ಪ್ಲೇಸಸಲ್ಲಿ ಡೈವ್ ಮಾಡೋದು ತುಂಬ ಕೋಲ್ಡ್ ಇದ್ದರೆ ವೆಟ್ ಸೂಟ್ ಕೊಡ್ತಾರೆ. ಥಿಕ್ ವೆಟ್ ಸೂಟ್ ಇರುತ್ತೆ, 3mm, 4mm, 5mm. 5mmಗೆಲ್ಲ ವೆಯ್ಟ್ಸ್ ಜಾಸ್ತಿ ಬೇಕಾಗುತ್ತೆ. ಏನಕ್ಕಂದರೆ ಇದು ವೆಟ್ ಸೂಟ್ ಬಂದ್ಬಿಟ್ಟು ಪಾಸಿಟಿವ್ಲಿ ಬಾಂಡ್, ಅದಕ್ಕೆ ಸ್ವಲ್ಪ ವೆಯ್ಟ್ಸ್ ಜಾಸ್ತಿ ಆಗುತ್ತೆ. ಬಟ್ ಇದು ಸ್ವಲ್ಪ 1mm, 2mm. ಓಕೆ. ಸೊ ಇದು ತುಂಬ ತಿನ್, ಅಷ್ಟೊಂದು ಶೇಕ್ ಆಗಲ್ಲ. ಓಕೆ ಓಕೆ. ಸೊ ಇದನ್ನ ಹಾಕೋಬೇಕು. ಯಾವ ರೀತಿ ಹಾಕೊಳ್ಳೋದು ಅಂದರೆ ಜಂಪ್ ಸೂಟ್ ಥರ ಈಗ ಹಾಕೋದು, ಜಿಪ್ ಮುಂದಕ್ಕೆ ಜಿಪ್ ಬರಬೇಕು. ಓಕೆ. ಇದೊಂದು ಆಮೇಲೆ ಇದು ಪೇರ್ ಆಫ್ ಫೆನ್ಸ್. ಇದನ್ನ ಒಂದ್ಸಲ ಟ್ರೈ ಮಾಡ್ತೀರಾ? ನಾವು ಮೀನಾಗದ ಇದರಲ್ಲಿ ಮರ್ಮೇಡ್. ಇದನ್ನ ಟ್ರೈ ಮಾಡಿ. ದೊಡ್ಡದು ಬೇಕಂದ್ರೆ ನೋಡಿ ಹೆಂಗಿದೆ. ತೊಂದರೆ ಇಲ್ಲ. ಸೊ ಇದು ಹೆಲ್ಪ್ ಮಾಡುತ್ತೆ ಇದು ಸ್ವಿಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕಿಕ್ ಮಾಡಿದ್ರೆ ಮುಂದೆ ಹೋಗ್ತೀವಿ. ಅದೇ ನೀವು ಹೇಳಿದ್ರಲ್ಲ, ಹಿಪ್ಪಿಂದ ಕಿಕ್ ಮಾಡಬೇಕು. ಸ್ಲೋ ಆಗಿ 1 2 ಅಷ್ಟೇ, ಗ್ಲೈಡ್ ಆಗಬೇಕು. ಎಲ್ಲ ಟ್ರೈನಿಂಗು ಗೊತ್ತು ಅಂತ ಹೇಳ್ತಾ ಇರಿ, ಏನು ಗೊತ್ತಿಲ್ಲ. ಇವಾಗ ಅಲ್ಲಿ ಟೆಸ್ಟ್ ಮಾಡ್ತಾರೆ ನಮ್ಮನ್ನ ಅಲ್ವಾ? ಟೆಸ್ಟ್ ಫೇಲ್ ಆದರೆ ಕರ್ಕೊಂಡು ಹೋಗಲ್ಲ. 5 ಸ್ಕಿಲ್ ಪ್ರಾಪರ್ ಆಗಿ ಮಾಡಿದ್ರೆ ಮಾತ್ರ ನಾನು ಡೈವ್ ಕರ್ಕೊಂಡು ಹೋಗ್ತೀನಿ. ಇಲ್ಲಾಂದ್ರೆ ಇಲ್ಲಿಗೆ ವಾಪಸ್ ರಿಟರ್ನ್. ಓ ಬಂದ್ರು ಬ್ರೋ, ನಮ್ಮ ಬ್ರೋ ಬಂದರು ನೋಡಿ, ಇಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಪುತ್ರರು.
ಹೈ ನನ್ನ ಹೆಸರು ಅಭಿನವ್. ಇವತ್ತು ಸ್ವಲ್ಪ ಟ್ರೈಬಲ್ ಥರ ಕಾಣಿಸ್ತೀನಿ. ಟ್ರೈಬಲ್ ಇಲ್ಲ, ಸನ್ ಬ್ಲಾಕ್ ಹಾಕಿದ್ದೀರಾ, ಕ್ರಿಕೆಟ್ ಪ್ಲೇಯರ್ ಥರ ಕಾಣಿಸ್ತಾ ಇದ್ದೀರಾ. ಹಾಂ. ಸೊ ಮೈಸೂರಿಂದ ಬಂದಿರೋದು ನಾನು. ಸ್ಕೂಬಾ ಇನ್ಸ್ಟ್ರಕ್ಟರ್ ಆಗಿ ಒಂದು 4-5 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇವತ್ತು ಕೋರ್ಸ್ ಮಾಡ್ತಾ ಇದ್ದೆ. ಬೇರೆಯವ್ರ ಕೋರ್ಸ್ ಹೇಳ್ಕೊಡ್ತೀರಾ ನೀವು ಅಂತ ಎಕ್ಸ್ಪೋರ್ಟ್ ನೋಡ್ರಿ ನಮ್ಮ ಕನ್ನಡಿಗರು. ಇದು ಕನ್ನಡದ ಹೆಮ್ಮೆ ಅಂದರೆ ನೋಡಿ, ನಮ್ಮ ಕನ್ನಡದವರು ಹೇಳ್ತೀವಲ್ಲ ಗ್ಲೋಬಲ್ ಕನ್ನಡಿಗ ಅಂದ್ರೇನು, ವಿಶ್ವದ ಮೂಲೆ ಮೂಲೆಯಲ್ಲಿ ಕನ್ನಡತನ ಬಿಡದೆ ಗ್ಲೋಬಲ್ ಕಮ್ಯುನಿಟಿಗೆ ಸರ್ವ್ ಮಾಡ್ತಿರೋರು ನೋಡಿ. ಆದ್ರೂ ಇಷ್ಟು ದೂರ ಇದ್ರೂ ನೆನೆ ರಾತ್ರಿ ಈ ಸ್ಟೋರಿ ಹೇಳಲೇಬೇಕು. ಸುಮ್ಮನೆ ನಾನು ರೋಲ್ ತಿನ್ಕೊಂಡು ಕೂತಿದ್ದೆ ರೀ ಶಿವ ಅಂತ. ಬ್ರೋ ನಿಮ್ಮನ್ನೆಲ್ಲ ನೋಡಿದ್ದೀನಿ ಅಂತ ಒಂದ್ಸಲ ಹಿಂಗಂದರು. ನಾನು ಎಲ್ಲಿ ನೋಡಿದ್ದೀರಾ ಬ್ರೋ, ನೀವು ಅಫ್ಘಾನಿಸ್ತಾನ್ಗೆ ಹೋಗಿದ್ದೀರಲ್ವ ಅಂದರು. ನಾನು ಹೇಳ್ದೆ ಇಲ್ಲ ಸರ್, ನಾನು ಪಾಕಿಸ್ತಾನ್ಗೆ ಹೋಗಿದ್ದೆ. ಆಮೇಲೆ ಅವ್ರು ಹೇಳಿದ್ರು ಎರಡಕ್ಕೆ ಹೋಗಿದ್ದೀರಲ್ವ. ಹೌದು ಸರ್, ಎರಡಕ್ಕೆ ಹೋಗಿದ್ದೀನಿ ಅಂತ. ಹಂಗೆ ಪರಿಚಯ ಬೆಳೆದು ಮಾತಾಡಿ ಸಾಕಷ್ಟು ಕಾಮನ್ ಫ್ಯಾಕ್ಟರ್ಸ್ ಇತ್ತು. ತುಂಬ ಆಲ್ಮೋಸ್ಟ್ ಒಂದು ಎಷ್ಟೋ ವರ್ಷದ ಬ್ರದರ್ಸ್ ಥರ ಮಾತಾಡಿದ್ವಿ. ಮನ ತುಂಬಿ ಬಂತು. ಅದಾದಮೇಲೆ ಅವ್ರು ಇನ್ವೈಟ್ ಮಾಡಿದ್ರು. ನಾವು ಡೈವ್ ಇನ್ಸ್ಟ್ರಕ್ಟರ್ಸ್ ಆಗಿರೋ ಜಾಗದಲ್ಲಿ ನೀವು ಡೈವ್ ಮಾಡಲಿಲ್ಲ ಅಂದರೆ ಅದಕ್ಕೆ ಮರ್ಯಾದೆ ಇಲ್ಲ ಬ್ರೋ, ನೀವು ಬಂದಮೇಲೆ ಮಾಡಲೇಬೇಕು ಅಂತ. ಗೊತ್ತಿಲ್ಲ ಎಕ್ಸಾಮ್ ಪಾಸ್ ಆಗ್ತೀನೋ ಇಲ್ವೋ, ಬಂದು ಅಂತ ಇದ್ದೀನಿ. ಅರ್ಧ ಗಂಟೆ ಲೇಟಾಗಿ ಕೂಡ ಬಂದೀನಿ, ಯಾಕೆಂದರೆ ನೀವು ನಡ್ಕೊಂಬರ್ತಾನೆ ಪುಕ್ಕ ಅಂತ ಇತ್ತು. ಬ್ರೋ ಏನು ಬ್ರೋ ಮಾಡ್ತೀನಾ? ಸೂಪರ್ ಮಾಡ್ತೀರಾ, ನೋ ಪ್ರಾಬ್ಲಮ್. ಏನು ನೀವು ಬರ್ತೀರಾ? ನಾನು ಅಲ್ಲೇ ಬರ್ತಾ ಇದ್ದೀನಿ. ನೀವು ಬೇರೆಯವ್ರಿಗೆ ಹೇಳ್ಕೊಡ್ತಾ ಇರ್ತೀರಾ? ಶ್ರೀ ಮೇಡಮ್ ನನ್ನ ಕರ್ಕೊಂಡು ಹೋಗ್ತಾರಾ? ಓಕೆ, ನಾನು ಅಲ್ಲಿ ಬರ್ತೀನಿ, ಒಟ್ಟಿಗೆ ಇರ್ತೀವಿ. ಓಕೆ, ಒಟ್ಟಿಗೆ ಡೈವ್ ಮಾಡೋಣ ಡೈವ್ ಮಾಡೋದು. ಬ್ರೋ ಭಾಳ ಸಿಂಪಲ್ ಆ್ಯಂಡ್ ಹಂಬಲ್ ಆಗಿ ಇಲ್ಲಿ ಸಾಕಷ್ಟು ಜನಗಳಿಗೆ ಟೀಚರಾಗಿ ಹೆಲ್ಪ್ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೂರಾರು ಜನಕ್ಕೆ ಹೊಸ ಸ್ಕಿಲ್ನ ಕಲಿಸ್ತಾ ಇದ್ದೀರಾ. ಕನ್ನಡಿಗರು ಬರ್ತಾರೆ ಇನ್ನು ಮುಂದಕ್ಕೆ. ಬಂದಾಗ ನೀವಿಬ್ಬರೂ ಹೇಳ್ಕೊಡ್ಬೇಕು ಅವ್ರುಗಳಿಗೂ ಅಲ್ವಾ. ಇನ್ನೂ ಹೆಚ್ಚೆಚ್ಚು ಜನ ನಮ್ಮ ಕನ್ನಡಿಗರು ಬಂದು ಅಡ್ವೆಂಚರ್ ಮಾಡಬೇಕಿಲ್ಲ ಅಲ್ವಾ, ಏನಂತೀರಾ? ಬಟ್ ಹೌದು, ಸ್ವಲ್ಪ ಕ್ಯಾಮ್ರಾ ಸೇಫ್. ಈ ಕ್ಯಾಮ್ರಾ ಬಗ್ಗೆ ಯೋಚನೆ ಮಾಡಿಬಿಡಿ, ನನ್ನ ಹತ್ರ ಮಾತಾಡಿ. ಬಟ್ ನಿಮ್ಮ ಬ್ಯಾಚ್ ತುಂಬ ಚೆನ್ನಾಗಿದೆ. ಯಾವುದು ಬ್ಯಾಚ್ ಮತ್ತು ಶಾಲ್? ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರಿ. ನಮ್ಮ ಕನ್ನಡ ನಮ್ಮ ಹೆಮ್ಮೆ, ನಮ್ಮ ಭಾಷೆ ನಮ್ಮ ಹೆಮ್ಮೆ, ನಮ್ಮ ನಾಡು ನಮ್ಮ ನೆಲ ನಮ್ಮ ಹೆಮ್ಮೆ. ಹಾಗಂತ ಬೇರೆಯವ್ರಿಗೆ ಡಿಸ್ರೆಸ್ಪೆಕ್ಟ್ ಕೊಡ್ತಾ ಇದೀವಿ ಅಂತಲ್ಲ, ನಮ್ಮನ್ನು ನಾವು ಜಾಸ್ತಿ ರೆಸ್ಪೆಕ್ಟ್ ಮಾಡ್ಕೋತಾ ಇದೀವಿ ಅಂತಷ್ಟೇ. ಎಲ್ಲರೂ ಅನ್ಕೋತಾರೆ ಏನಕ್ಕೆ ಹಾಕೊಂಡು ಹೋಗ್ತೀರಾ, ಇಂಡಿಯನ್ ಫ್ಲಾಗ್ ಹಾಕೊಂಡು ಹೋಗ್ರಿ ಅಂತ. ಇಂಡಿಯಾ ಬಗ್ಗೆ ಎಲ್ರಿಗೂ ಗೊತ್ತು, ಆದರೆ ಇಂಡಿಯಲ್ಲಿರೋ ಎಷ್ಟೊಂದು ಜನಕ್ಕೆ ಕರ್ನಾಟಕ ಬಗ್ಗೆ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾನು ರಾಜಸ್ಥಾನಲ್ಲಿ ಒಂದು ಯಾವುದೋ ಜಾಗಕ್ಕೆ ಹೋದಾಗ ಕಸ ಗುಡಿಸ್ತಾ ಇದ್ರು ಒಬ್ರು ಲೇಡಿ. मैडम आपका नाम क्या है? लक्ष्मी जी हैं. किधर से हो? राजस्थान से. आप किधर से हो? मेरा नाम राम है, मैं कर्नाटका से हूँ. वो कौन सा देश है अंदर? ಅವತ್ತೇ ಡಿಸೈಡ್ ಮಾಡಿದ್ದು. ಐ ವಿಲ್ ನನ್ನ ಕೈಯಲ್ಲಿ ಆದ ಕನ್ನಡ ಪ್ರಚಾರ ನಾ ಮಾಡ್ತೀನಿ. ನಾನು ಯಾರಿಗೂ ಹೇಳ್ಕೊಂಡು ಹೋಗಲ್ಲ ನಾನು ಕನ್ನಡಿಗ ಅಂತ. ನನ್ನ ಬ್ಯಾಡ್ಜ್ ಇರುತ್ತೆ, ನನ್ನ ಶಾಲ್ ಇರುತ್ತೆ. ಯಾರು ಬಂದು ಕೇಳ್ತಾರೆ ಏನು ಸರ್ ಇದು ಕಲರು, ಏನಿದು ಹಾಕ್ಕೊಂಡಿದ್ರು? ಸರ್ ನನ್ನ ರಾಜ್ಯ ಸರ್, ಈ ಥರ ಕರ್ನಾಟಕ ಅಂತ. ನಾವು ಒಂದು 7 ಕೋಟಿ ಜನ ಇದ್ದೀವಿ. ನಮ್ಮ ಬಾವುಟ ಈ ಥರ ಅರಿಶಿನ ಕುಂಕುಮ, ನಮ್ಮ ಭಾಷೆ ಕನ್ನಡ, ನಾವು ಕನ್ನಡಿಗರು ಅಂತ ಕರ್ಸ್ಕೊತೀವಿ. ಈ ಥರ ನಮ್ಮದು ಕ್ಯಾಶುವಲಾಗಿ ಹೇಳ್ತೀನಿ ಬ್ರೋ, ಏನು ಎಕ್ಸ್ಟ್ರಾ ಬಿಲ್ಡಪ್ ಇಲ್ಲ, ಏನಿಲ್ಲ. ಅಂದರೂ ನಮ್ಮ ಕನ್ನಡ ಸಖತ್ತು ಅಲ್ವಾ? ಕನ್ನಡದವರು ಭಾಳ ಖುಷಿ ಆಯಿತು. ನಿಮ್ಮ ಥರ ಉತ್ತಮವಾದ ಸೇವೆಯನ್ನು ಕೊಡ್ತಾ ಇರೋಂತಹ ಇಬ್ಬರು ಅದ್ಭುತವಾದ ಕನ್ನಡಿಗರನ್ನ ಭೇಟಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೇರೆ ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ಎಲ್ಲರೂ ಡೈವಿಂಗ್ ಅನ್ನೋದು ಒಂದು ಸ್ಪೋರ್ಟ್ ಥರ ನೋಡಬೇಕು, ಒಂದು ಮೆಡಿಟೇಷನ್ ಥರ ಇರುತ್ತೆ. ವಾವ್, ವಾಟ್ ಅ ಥಾಟ್. ಎಲ್ಲ ಒಂದು ಬೇರೆ ಯಾವುದೋ ಫಿಸಿಯೋಥೆರಪಿ ಸೈಕಾಲಜಿಸ್ಟ್ ಅಲ್ಲಿ ಇಲ್ಲಿ ಹೋಗ್ಬೋದು. ಅಂಡರ್ ವಾಟರ್ ಒಂದು ಡೈವ್ ಎಕ್ಸ್ಪೀರಿಯನ್ಸ್ ಅದ್ರ ವರ್ಲ್ಡೇ ಬೇರೆ. ಅಲ್ಲಿ ಕಲರ್ಸ್ ಮತ್ತು ಒಂದು ಸೈಲೆನ್ಸ್, ಅಲ್ಲಿ ಆ ಫೀಲೇ ಒಂಥರ ಬೇರೆ ಥರ ಇರುತ್ತೆ. ಸೊ ಎಲ್ಲರಿಗೂ ನೀರು ಭಯ ಅನ್ನೋದು ಹೋಗ್ಬೇಕು ಜನರಿಗೆ. ಸೊ ನಮ್ಮ ಜನಕ್ಕೂ ಮತ್ತು ಬೇರೆ ಹೊರಗಡೆ ದೇಶ ಜನಕ್ಕೂ ಅದೇ ಚಿಕ್ಕ ವಯಸ್ಸಿಂದ ಅವ್ರಿಗೆ ಈಜು ಕಲ್ತು ಅವ್ರು ಕಂಫರ್ಟೇಬಲ್ ಇರ್ತಾರೆ ಮತ್ತು ಅವ್ರಿಗೊಂದು ಭಯನೂ ಇರಲ್ಲ. ಮತ್ತು ಇದೊಂದು ಲೈಫ್ ಸ್ಕಿಲ್ ಥರನೂ. ಡೈವಿಂಗ್ ಕಲ್ತಿಲ್ಲ ಅಂದ್ರೂ ಸ್ವಿಮ್ಮಿಂಗ್ ಒಂದು ಕಲ್ತಿದ್ರೆ ಒಳ್ಳೆಯದು. ಮತ್ತು ಸ್ವಿಮ್ಮಿಂಗ್ ಮದರ್ ಆಫ್ ಆಲ್ ಸ್ಪೋರ್ಟ್ಸ್ ಅಂತಾರೆ. ಸೊ ಅವ್ರು ಕಲ್ತ್ರೆ ಈಚ್ ಆ್ಯಂಡ್ ಎವ್ರಿ ಜಾಯಿಂಟ್ಸ್ ವರ್ಕ್ ಆಗ್ತದೆ. ಯಾವುದೇ ಇಂಜುರಿ ಇಲ್ಲದೆ ಎಲ್ಲದಕ್ಕೂ ಎಕ್ಸಸೈಸ್ ಮಾಡ್ಬೋದು ಅಲ್ವಾ? ಬಟ್ ಈ ಮಾತು ಹೇಳಿದ್ರೆ ಅದು ತುಂಬ ನಂಗೆ ಕನೆಕ್ಟ್ ಆಯಿತು, ಒಂದು ಮೆಡಿಟೇಷನ್ ಇದ್ದ ರೀತಿಲಿ ಅಂತ. ಈಗ ನನಗೂ ಅನ್ಸುತ್ತೆ ಡೀಪ್ ಟ್ರಾವೆಲ್ ಮಾಡ್ತೀನಲ್ಲ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಬಿಟ್ಟು, ಆಗ ಅನಿಸುತ್ತೆ ಎಲ್ಲೋ ಮೆಡಿಟೇಟ್ ಮಾಡ್ತಾಯಿದ್ದೀನಿ ನಾನು ನಿಜವಾಗ್ಲೂ. ಅಂದರೆ ಅದೊಂದು ನನ್ನ ಪರಕಾಯ ಪ್ರವೇಶ ಅಥವಾ ಬೇರೆ ಲೋಕಕ್ಕೆ ಹೋದಂಗೆ ಫೀಲಿಂಗು ಟ್ರಾವೆಲ್ ಮಾಡ್ತಾ ಬರುತ್ತೆ. ಇನ್ನು ಅಂಡರ್ ವಾಟ್ರಲ್ಲಿ ನೀವು ಅಷ್ಟು ಡೆಪ್ಸ್ಗೆ ಹೋದಾಗ ಡೆಫಿನೆಟ್ಲಿ ಏನು ಆ ಫೀಲಿಂಗ್ ಏನು, ಹೌ ಡಿಡ್ ಯು ಫೀಲ್ ದ ಫಸ್ಟ್ ಟೈಮ್? ಯಾಕಂದರೆ ಒಂದು ಹುಕ್ ಅಂತ ಹೇಳ್ತೀವಿ ನೋಡಿ. ಈಗ ಶ್ರೀ ಅವರು ಹೇಳ್ತಾ ಇದ್ರು ಫಸ್ಟ್ ಟೈಮ್ ಹೋದಾಗಲೇ ನಾನು ಕನೆಕ್ಟ್ ಆಗಿಬಿಟ್ಟೆ ಪಟಕ್ ಅಂತ. ನೀವು ಅದೇ ಥರನಾ? ಸೊ ಮೈಸೂರಲ್ಲಿ ಒಬ್ರು ನ್ಯಾಚುರಲಿಸ್ಟ್ ಇದ್ದಾರೆ, ಮನು ಸರ್ ಅಂತ. ಅವ್ರು ನನ್ನ ಚಿಕ್ಕ ವಯಸ್ಸಿಂದ ಬರ್ಡ್ ವಾಚಿಂಗ್ ಹರ್ಪಿಂಗ್ ಎಲ್ಲ ಹೇಳ್ಕೊಡ್ತಿದ್ರು. ಸೊ ಅದಾದ್ಮೇಲೆ ನಾರ್ಮಲ್ ಜಾಬ್ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡೋಕ್ಕೆ ಟೈಮಲ್ಲಿ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ, ಮತ್ತು ನೇಚರ್ ಜೊತೆನೇ ಮಾಡೋಣ. ಸೊ ಅಂಡರ್ ವಾಟರ್ ಫಸ್ಟ್ ಟೈಮ್ ನಾನು ಡೈವ್ ಮಾಡಿದಾಗ ನಮ್ಮ ಪ್ರವೀಣ್ ಸರ್ ಜೊತೆ ಡೈವ್ ಮಾಡಿದೆ. ಅವ್ರ ಜೊತೆ ಡೈವ್ ಮಾಡಿದಾಗ ಏನು ಕಲರ್ಸ್ ಮತ್ತು ಏನು ಸೈಲೆನ್ಸ್ ಇದೆ, ಮತ್ತು ಅಲ್ಲಿ ಲೈಫ್, ಅಲ್ಲಿ ಬಿಹೇವಿಯರ್, ಅದು ಪ್ರಾಣಿಗಳ ಬಿಹೇವಿಯರು, ಅದು
ಮತ್ತು ಅದರೆಲ್ಲ ನೋಡ್ತಾ ಹೋದ್ರೆ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ಸೊ ಸ್ಟೆಪ್ ಬೈ ಸ್ಟೆಪ್ ಪಾಂಡಿಚೇರಿ ಅಲ್ಲಿ ಇಲ್ಲಿ ಕೋರ್ಸಸ್ ಎಲ್ಲ ಮಾಡಿ ನೆಕ್ಸ್ಟ್ ಬಂದೆ ಈ ಥರ ಡೈವಿಂಗ್ಗೆ. ಬಟ್ ಈ ಒಳಗಿರೋ ಪ್ರಾಣಿಗಳು ಮನುಷ್ಯರನ್ನ ನೋಡಿದ್ರೆ ಕಡಿಯತ್ತಾ, ಕಚ್ಚುತ್ತಾ, ಹೊಡಿಯತ್ತಾ, ಬಡಿಯತ್ತಾ? ಬೇಜಾರಾಗಿ ಹೋಗುತ್ತೆ, ಯಾರು ಇವರು ಅಂದ್ಬಿಟ್ಟು ಓಡೋಗುತ್ತೆ. ಒಂಚೂರು ತೊಂದರೆ ಮಾಡಲ್ವಾ? ಚೂರು ಮಾಡಲ್ಲ. ಮೂವಿ ಗಿವಿ ಎಲ್ಲ ತೋರಿಸಿರೋದು ಬೋಗಸ್. ಪಿರಾನ ಬಂದು ಅಗದು ಬಿಡೋದು, ಮೀನು ಬಂದು ತಿಂದು ಬಿಡೋದು, ಅವೆಲ್ಲ ಸುಮ್ಮನೆ ಬೋಗಸ್. ಸುಮ್ಮನೆ ನಮ್ಗೆ ಎದುರಿಸೋದಕ್ಕೆ ಮಾಡೋದು ಅನ್ಸುತ್ತೆ. ಈ ಲ್ಯಾಂಡಲ್ಲಿ ನಡ್ಕೋಬೇಕಾದ್ರೂ ಭೂಮಿ ಮೇಲೆ ನಡ್ಕೋಬೇಕಾದ್ರೆ ಹಾವು ಬಂದು ಕಚ್ತದೆ ಅಂತಾರೆ. ಅವೆಲ್ಲ ಏನಕ್ಕೂ ಬಂದು ಕಚ್ಚಲ್ಲ. ಅದು ಯಾವುದು ಏನು ಅದಕ್ಕೇನಾರು ತೊಂದರೆ ಕೊಟ್ಟರೆ ಅದ್ರ ಅಥವಾ ತುಂಬ ಹತ್ತಿರ ಇದ್ದರೆ ಅದಕ್ಕೆ ಗೊತ್ತಾಗ್ದಂಗೆ ಅದ್ರ ಮೇಲೆ ತುಳಿದು ಬಿಟ್ರೆ ಏನಾರು ಆಗ್ಬೋದು. ಇಲ್ಲಿ ಅಂಡರ್ ವಾಟ್ರಲ್ಲಿ ಯಾವ ಥರ ಪ್ರಾಣಿಗಳು ಬಿಹೇವ್ ಮಾಡುತ್ತೆ? ಎಲ್ಲ ಓಡೋಗ್ತವೆ ಜಾಸ್ತಿ ದೂರ. ಹೌದಾ? ಬಟ್ ಒಂದೊಂದು ಅದ್ರ ಮೊಟ್ಟೆ ಅಥವಾ ಅದ್ರ ನೆಸ್ಟ್ ಹತ್ರ ನಾವು ತುಂಬ ಹತ್ರ ಹೋದ್ರೆ ಅದು ಸೆಲ್ಫ್ ಡಿಫೆನ್ಸ್ಗೆ ಅದು ಆ್ಯಕ್ಟ್ ಮಾಡುತ್ತೆ. ಆ ವಿಷಕಾರಿ ಹಾವು ಬಗ್ಗೆ ಒಂದು ಸ್ಟೋರಿ ಹೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳಿ ಬ್ರೋ. ಆ ಮೀನು ಹಾವು ಹೆಸರೇನು? ಸೀಕ್ರೆಟ್. ಹಾಂ, ಸೀಕ್ರೆಟ್, ಬ್ಯಾಂಡೆಡ್ ಸೀಕ್ರೆಟ್. ಹಾಂ ಹಾಂ ಹಾಂ. ಆ ಹಾವು ಅದೇ ಹೇಳ್ತಾ ಇದ್ರಲ್ಲ, ಮುಖದ ಮುಂದೆ ಬಂದ್ಬಿಡ್ತು ನಿಮಗೆ ಅಂತ. ಬ್ಯಾಂಡೆಡ್ ಸೀಕ್ರೆಟ್ ತುಂಬ ವೆನಮಸ್ ಇದೆ, 10 times ವೆನಮಸ್ ಕೋಬ್ರಾಗಿಂತ 10 ಪಟ್ಟು ವೆನಮಸ್ಸು. ಅಂದರೆ ಮುಟ್ಟರೆ ಸತ್ತೋದಂಗೆ ಲೆಕ್ಕ ನೀವು. ಹಾಂ, ಬಟ್ ಅದು ಸುಮ್ಮನೆ ಕಚ್ಚಕ್ಕೆ ಬರಲ್ಲ. ಹಾಂ. ಒಂದು ಜಾನೀಸನ ಒಂದು ಡೈವ್ ಸೈಡ್ಗೆ ಹೋಗಿದೆ, ಡೀಪ್ ಸೈಟ್ ಒಂದು 35 meters ಇತ್ತು ಒಳಗೆ. ಹಾಂ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಬೋಲ್ಡರ್, ಒಂದು ಬಂಡೆ ಕಲ್ ಥರ ಇತ್ತು, ಒಳಗೆ ಹೋಗೋಣ ಅಂತ ಹೋದ ಒಳಗೆ. ಆ್ಯಕ್ಚುಲಿ ಅದು ಹೋದಾಗಂಗೆ ಆ ಹಾವು ಎದುರುಗಡೆನೆ ಬಂತು. ಬಟ್ ಅದು ಫಸ್ಟ್ ಅದಕ್ಕೆ ಏನು ಅನಿಸ್ತು ಅಂದ್ರೆ ಮೇ ಬಿ ನಾನು ಅದ್ರ ಟೆರಿಟರಿಗೆ ಹೋಗಿದ್ದೀನಿ ಅಂತ. ಬಟ್ ಸ್ಟಿಲ್ ಬಂದ್ಬಿಟ್ಟು ಓಕೆ ನೋ ಥ್ರೆಟ್ ಅಂದ್ಬಿಟ್ಟು ನಾನು ಮೇಲಿಂದನೇ ಹೋಯ್ತಿಗೆ. ಸೊ ಬಟ್ ಏನು ಮಾಡಿಲ್ಲ. ಅದೊಂದು ಫುಟೇಜ್ ಇದೆ, ಅದು ನಾನು ಶೇರ್ ಮಾಡಿ ಇದನ್ನ ಹಾಕೋಣ ಇಲ್ಲಿ. ವಾವ್, ಫುಟೇಜ್ ಇದೆ ಅಂತ ಗೊತ್ತಿಲ್ಲ ನಂಗೆ ಇದು. ಮತ್ತೆ ಸ್ಟಿಂಗ್ರೇ ಹೇಳ್ತಾರೆ, ಸ್ಟೀವ್ ಇರ್ವಿನ್ ನ್ಯಾಚುರಲಿಸ್ಟ್ ಅವ್ರಿಗೂ ಅದರಿಂದನೇ ಡೆತ್ ಆಯ್ತು. ನಾವು ಸುಮಾರು ಸ್ಟಿಂಗ್ರೇ ನೋಡ್ತೀವಿ. ತುಂಬ ಹತ್ರ ಹೋಗದೆ ಒಂದು ಕಂಫರ್ಟ್ ಝೋನಲ್ಲಿ ಸ್ವಲ್ಪ ದೂರ ಇದ್ದರೆ ಅದು ಏನೋ ಅಟ್ಯಾಕ್ ಮಾಡಲ್ಲ, ಏನು ಮಾಡಲ್ಲ. ಬಟ್ ಇದು ಅವ್ರದ್ದು ಹೆಂಗಾಯ್ತು? ಅವ್ರದ್ದು ಅವ್ರ ಚೆಸ್ಟ್ ಹತ್ರ ಅದೇ ಸ್ಟಿಂಗ್ ಆಯಿತು. ಮೇ ಬಿ ಅದ್ರ ಕಂಫರ್ಟ್ ಝೋನ್ಗಿಂತ ಹತ್ರ ಹೋಗಿದ್ದಕ್ಕೆ ಹಂಗಾಯ್ತು. ಅದನ್ನೆಲ್ಲ ಚೇಸ್ ಮಾಡಿ ಅದಕ್ಕೆ ಸೊ ಥ್ರೆಟ್ ಆಗತ್ತೆ ಅವಾಗ ಅದು. ಸೊ ನರ ಮನುಷ್ಯ ಕಲಿಯಲ್ಲ, ಒಳ್ಳೇದ ಬಯಸಲ್ಲ, ಅವನು ನಡೆಯೋ ದಾರಿಲಿ ಗರಿಕೇನೂ ಬೆಳೆಯಲ್ಲ. ನಾವು ಮನುಷ್ಯರು ನಡೆಯೋ ದಾರಿಲಿ ಹುಲ್ಲು ಬೆಳೆಯಲ್ವಂತೆ. ನಾವು ಎಲ್ಲದನ್ನು ಸರ್ವನಾಶ ಮಾಡ್ತಾನೆ ಬಂದಿದ್ದೀವಿ ಇವತ್ತವರೆಗೂ. ಎಲ್ಲ ಸ್ಪೀಷೀಸ್ನೂ ಹಾಳು ಮಾಡ್ತಾ ಇದ್ದೀವಿ. ಇನ್ನೇನು ಉಳ್ಕೊಂಡಿದ್ದೀವಿ ಅದನ್ನು ಉಳಿಸ್ಕೊಳ್ದೆ ಹೋದರೆ ನೆಕ್ಸ್ಟ್ ಜನ್ಮಕ್ಕೆ ಉಸಿರಿಗೆ ಗಾಳಿ ಇರಲ್ಲ, ಕುಡಿಯೋಕ್ಕೆ ನೀರು ಇರಲ್ಲ, ಎಂಥದ್ದು ಇರಲ್ಲ. ಬ್ರೋ ಪಾಪ ಟ್ರೈನಿಂಗ್ ಲೇಟ್ ಆಗ್ತಾ ಇದ್ದಾರೆ. ಆಕ್ಸಿಜನ್ ಬರೋದೇ ಕೋರಲ್ಸ್ ಇಂದ. ಹಾಂ, ಇದನ್ನು ಹೇಳಿ ಬ್ರೋ, ಹೇಳಿ. ಸೊ ಮರ ಗಿಡ ಎಷ್ಟು ಇಂಪಾರ್ಟೆಂಟ್, ಕೋರಲ್ ಲೈಫ್ ಅಷ್ಟೇ. ನೋಡಿದ್ರಾ, 60% ಆಮ್ಲಜನಕ ಬರೋದು ಕೊರಾಲ್ ರೀಫ್. ಕೊರಾಲ್ ರೀಫ್ ಅಂದರೆ ಭೂಮಿಯ ಕೆಳಗಡೆ ಇದೆಯಲ್ಲ, ನೀರಿನ ಕೆಳಗಡೆ ಇರುವಂತಹ ರೀಫ್. ಅದನ್ನೇನಂತೀರ ರೀಫ್ನ ಕನ್ನಡದಲ್ಲಿ? ಹಾಂ, ಪ್ಲಾಂಟ್ ಮತ್ತು ಅನಿಮಲ್. ಅದೇನೋ ಹೇಳಿದ್ರಲ್ಲ, ಯಾವುದೋ ವಾಂತಿ, ಮೀನಿನ ವಾಂತಿಯಿಂದ ಕ್ರಿಯೇಟ್ ಆಗುತ್ತೆ ಕೊರಲ್ಸ್ ಅಂತ. ಅದು ಮರಳ ಪ್ಯಾರೆಟ್ ಫಿಶ್ ಪೂಪ್ ಅಂತ. ಅಂದರೆ ಪ್ಯಾರೆಟ್ ಫಿಶ್ ಅಂತ ಒಂದು ದೊಡ್ಡ ಫಿಶ್ ಇದೆ ಅಂತೆ. ಆ ಫಿಶ್ಶು ಅದ್ರ ಗೊಬ್ಬರ ಹಾಕಿದ್ರೆ ಇಲ್ಲಿ ಮರಳು ಬರುತ್ತೆ. ಓಕೆ, ಈ ತುಂಬ ಮ್ಯಾಜಿಕಲ್ ವರ್ಲ್ಡ್ ರೀ ಇದು. ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ತುಂಬ ವಿಷಯಗಳಿದೆ. ಬ್ರೋ ಟೈಮ್ ಆಯಿತಾ ನಿಮಗೆ? ಏನು ತೊಂದರೆ ಇಲ್ವಾ? ಹೇಳಿ ಬ್ರೋ, ಅದ್ರ ಬಗ್ಗೆ ಹೇಳ್ತಾ ಇದ್ರಿ, ಆಮ್ಲಜನಕದ ಬಗ್ಗೆ. ಮತ್ತೆ ಕೋರಲ್ ರೀಫ್ ಬೆಳೆಯೋಕ್ಕೆ 1 ವರ್ಷಕ್ಕೆ 1 ಸೆಂಟಿಮೀಟರ್ ಬೆಳೆಯುತ್ತೆ. 1 ವರ್ಷಕ್ಕೆ 1 ಸೆಂಟಿಮೀಟರ್ ಬೆಳೆಯೋದು. ಆದರೆ ಮನುಷ್ಯರು 1 ನಿಮಿಷದಲ್ಲಿ ಹಿಂಗೆ ಹಾಕ್ಬಿಟ್ಟು ಹಳ್ಳ ತೋಡ್ಬಿಡ್ತಾರೆ. ಡೈವ್ ಮಾಡೋ ಟೈಮ್ ಇಲ್ಲ ಅಂದರೆ ಟ್ರಾಲರ್ ಬೋಟ್ಸ್ ಟೈಮಲ್ಲಿ ಸರ್ವನಾಶ ಮಾಡ್ಬಿಡ್ತಾರೆ ಒಳಗೆ. ಅದು ವರ್ಷಕ್ಕೆ 1 ಸೆಂಟಿಮೀಟರ್ ಬೆಳೆಯೋದು. ಅದಿಲ್ಲ ಅಂದರೆ ಲೈಫೇ ಇಲ್ಲ. ಸಮುದ್ರ ಜೀವಿಗಳು ಯಾರು ಬದುಕಕ್ಕಾಗಲ್ಲ. ಸೊ ನಮ್ಮ ಮೇನ್ಲ್ಯಾಂಡ್ ಪೋರ್ಟ್ಸ್ಗಳಲ್ಲಿ ನಾವು ಏನಕ್ಕೆ ನೋಡ್ತೀವಿ, ಅಲ್ಲಿ ಟ್ರಾಲರ್ ಬೋಟ್ಸ್ ಮಾಡಿ ಮಲ್ಪೆಗೆ ಹೋದ್ರೂ ಒಂದು 150 ಟ್ರಾಲರ್ ಬೋಟ್ಸ್ ಇದೆ. ಅವ್ರು ಮಾಡಿ ಟ್ರಾಲರು ಎಲ್ಲ ನಾಶ ಮಾಡಿದ್ದಾರೆ. ನಮ್ಮ ನೇತ್ರಾಣಿ ಬಗ್ಗೆ ಏನು ಹೇಳ್ತೀರಾ? ಅದು ಒಳ್ಳೆ ಡೈವ್ ಸೈಟ್. 4 ವರ್ಷದ ಮುಂಚೆ ತುಂಬ ಚೆನ್ನಾಗಿತ್ತು, ಈಗಲೂ ತುಂಬ ಚೆನ್ನಾಗಿದೆ. ಬಟ್ ಸರ್ಕಾರದವ್ರು ಅಲ್ಲೂ ಸ್ಟಾಪ್ ಮಾಡಬೇಕು ಟ್ರಾಲರ್ ಬೋಟ್ಸ್ನೆಲ್ಲ. ಸ್ಟಾಪ್ ಮಾಡೋದನ್ನ ಪ್ರೊಟೆಕ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನಂದರೆ ಏನು ಗೊತ್ತಾ, ಇಲ್ಲಿ ಫಿಶಿಂಗು ಇದೆಲ್ಲ ಮ್ಯಾಟ್ರು. ನಮ್ಮ ಉಳಿವು ನಾವು ಮನುಷ್ಯರು ಬದುಕಬೇಕು ಅಂದರೆ ಇವನ್ನೆಲ್ಲ ಉಳಿಸ್ಬೇಕು. ಸ್ವಾರ್ಥಕ್ಕೋಸ್ಕರ, ಅಟ್ಲೀಸ್ಟ್ ನಮ್ಮ ಮನುಷ್ಯರು ಸ್ವಾರ್ಥಿಗಳಲ್ವಾ, ನಮ್ಮ ಸ್ವಾರ್ಥಕ್ಕೋಸ್ಕರ ಆದರೂ ಇವನ್ನೆಲ್ಲ ಉಳಿಸ್ಕೋಬೇಕು ಅಲ್ವಾ? ಈಗ ಈ ಮರ ಇದೆ ಅಂದರೆ ನಾವು ಒಂದಿಬ್ಬರು ಉಸಿರಾಡ್ತಾ ಇದ್ದೀವಿ ಅಂತಂದರೆ ಈ ಮರ ಉಳಿಸ್ಬೇಕು. ಕೊರಾಲ್ ರೀಫನ್ನು ಒಂದು 4 ಜನ ನಮ್ಮ ಮಕ್ಕಳು ಉಸಿರಾಡಬೇಕು ಅಂದರೆ ಅದನ್ನು ಉಳಿಸ್ಬೇಕು. ಆ ಥರ ಇಟ್ ಹ್ಯಾಸ್ ಬಿಕಮ್ ದ ಕ್ವೆಶನ್ ಆಫ್ ಸರ್ವೈವಲ್. ಇಟ್ ಈಸ್ ನೋ ಮೋರ್ ಫ್ಯಾನ್ಸಿ. ಕೊರಾಲ್ ಇಲ್ಲ ಅಂದರೆ ಸ್ಕೂಬಾ ಡೈವಿಂಗ್ ಮಾಡಿದ್ರೆ ಕೊರಾಲ್ ಸಿಗಲ್ಲ ಅನ್ನಲ್ಲ. ಕೊರಾಲ್ ರೀಫ್ ಇಲ್ಲ ಅಂದರೆ ಉಸಿರಾಡನೇ ಮಾಡೋಕ್ಕಾಗಲ್ಲ. ನಮ್ಮ ಜೀವಿ ಜಂತುಗಳು ಬಯೋಡೈವರ್ಸಿಟಿನೇ ಇರಲ್ಲ ಅಲ್ವಾ? ಓಕೆ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಎಲ್ಲರಿಗೂ, ಡೈವ್ ಎಲ್ಲೇ ಹೋಗ್ತಾರೆ, ಎಲ್ಲೇ ಹೋದ್ರೂ ಒಳ್ಳೆ 2 ಆರ್ಗನೈಸೇಷನ್ ಇದೆ. ಒಂದು ಪ್ಯಾಡಿ ಅಂತ, ಇನ್ನೊಂದು SSI. ಪ್ಯಾಡಿ ಅಂದರೆ ಭತ್ತ ಅಲ್ವ ಬ್ರೋ? ಇಂಗ್ಲಿಷ್ ಪ್ಯಾಡಿ. ಸೊ ಇದು ಪ್ರೊಫೆಷನಲ್ ಅಸೋಸಿಯೇಷನ್
ಡೈವಿಂಗ್ ಇನ್ಸ್ಟ್ರಕ್ಟರ್ ಅಂತ ಹೇಳ್ತಾರೆ. Okay. ಸೊ ಈ ಅಸೋಸಿಯೇಷನ್ ಜೊತೆ ಡೈವ್ ಮಾಡಬೇಕು, ಇಲ್ಲಾಂದ್ರೆ SSI ಜೊತೆ ಮಾಡಿ. ಯಾಕಂದ್ರೆ ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕೋರ್ಸಸ್ ಇರುತ್ತೆ ಅಂತ ಹೇಳ್ಕೊಡ್ತಾರೆ. ಸೊ ಫಸ್ಟ್ ಟೈಮ್ ಡಿಸ್ಕವರ್ ಸ್ಕೂಬಾ ಡೈವಿಂಗ್ ಮಾಡೋರಿಗೆ 12 ಮೀಟರ್ಸ್ ಅಂತ ಹೋಗ್ತಾರೆ. ಸೊ ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ಕಡೆ ಡೈವ್ ಎಲ್ಲ ಮಾಡ್ತಾರೆ, ಅವ್ರಿಗೇನು ಹೇಳ್ಕೊಳ್ದೆ ಸುಮ್ಮನೆ ಒಂದು 2-3 ಮೀಟರ್ ಹೋಗ್ಬಿಟ್ಟು ಮೇಲೆ ಬರ್ತಾರೆ. ಅದೊಂದು ಸ್ಕೂಬಾ ಡೈವಿಂಗ್ ಅನ್ಕೋತಾರೆ. ಅದು ರಿಯಲ್ ಆ ಥರ ಡೈವ್ ಅದು ಇಲ್ವೇ ಇಲ್ಲ ಆ ಥರ. ಸೊ ಯಾವಾಗಲೂ ಒಂದು ಡಿಸ್ಕವರ್ ಸ್ಕೂಬಾ ಡೈವಿಂಗ್ ಮಾಡೋಕ್ಕಿಂತ ಮುಂಚೆನೂ ಒಂದು ಟ್ರೈನಿಂಗ್ ಮಾಡಿ 5 ಸ್ಕಿಲ್ಸ್ ಕಲ್ತು ಅದು 12 ಮೀಟರ್ವರೆಗೂ ಹೋಗ್ತಾರೆ. ಸೊ ಆ 12 ಮೀಟರ್ ಹೋಗೋದು ಮ್ಯಾಕ್ಸ್ ಡೆಪ್ತ್ ಇರುತ್ತೆ ಡಿಸ್ಕವರ್ ಸ್ಕೂಬಾ ಡೈವಿಂಗ್. ಮತ್ತು ನಿಮ್ಮ ಟ್ಯಾಂಕದು ನೀವು ಕೇಳ್ಬೇಕು ನಿಮ್ಮ ಇನ್ಸ್ಟ್ರಕ್ಟರ್ಗೆ, ಎಷ್ಟಿದೆ ಏರು, ಹೆಂಗೆ ನೋಡ್ಬೇಕು ನಾನು ಏರು ಅಂತ. ಸೊ ಸ್ವಿಮ್ಮಿಂಗ್ ಗೊತ್ತಿದ್ರೆ ಫಸ್ಟ್ ಓಪನ್ ವಾಟರ್ ಮಾಡ್ಬೋದು, ಅದರಲ್ಲಿ 18 ಮೀಟರ್ವರೆಗೂ ಹೋಗ್ತಾರೆ, ಅದರಲ್ಲಿ ಯಾರೂ ಹಿಡಿದಿರಲ್ಲ. ಇಲ್ಲಾಂದ್ರೆ ನೆಕ್ಸ್ಟ್ ಅಡ್ವಾನ್ಸ್ ಮಾಡಿದ್ರೆ 30 ಮೀಟ್ರ್, ಹಂಗೆ 40 ಮೀಟರ್ವರೆಗೂ ಹೋಗ್ಬೋದು. ಅಂದರೆ ಸರ್ಟಿಫೈಡ್ ಜಾಗದಲ್ಲಿ ಮಾಡೋದ್ರಿಂದ ಎಕ್ವಿಪ್ಮೆಂಟ್ ಸೇಫ್ಟಿ ಆಗ್ಬೋದು, ಆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಏನು ನೀವು ಪ್ರತಿ ದಿವಸ ಫಾಲೋ ಮಾಡ್ತೀರಾ, ಎಕ್ವಿಪ್ಮೆಂಟ್ ಚೆಕ್ಸು ಅವೆಲ್ಲ ಕರೆಕ್ಟಾಗಿರುತ್ತೆ ಅಂತ ಹೇಳ್ತೀರಾ. ಸುಮ್ಮನೆ ಎಲ್ಲೆಲ್ಲೋ ಮಾಡಿಬಿಟ್ಟು ತಗ್ಲಾಕೋಬಾರದು. ಮತ್ತು ಓನ್ ಸೇಫ್ಟಿ ನಾವು ಹೆಂಗೆ ನೋಡ್ಕೋಬೇಕು ಅದು ಹೇಳ್ಕೊಡ್ತಾರೆ. ಸೊ ರೆಸ್ಕ್ಯೂ ಡೈವಿಂಗು ಮಾಡ್ಬೋದು, ನಮ್ಮ ಸೇಫ್ಟಿ, ಪಕ್ಕದವ್ರ ಸೇಫ್ಟಿ. ಸೊ ಡೀಪ್ 40 ಮೀಟರ್ವರೆಗೂ ಹೋಗ್ಬೋದು. ಈಗ ನೀವು ಯಾರು ಸಮುದ್ರದ ಮಧ್ಯೆ ಸಿಗಾಕೊಂಡ್ಬಿಟ್ಟಿದ್ರೆ ಹೋಗಿ ರೆಸ್ಕ್ಯೂ ಮಾಡ್ತೀರಾ ನೀವು? ಹಾಂ, ಚಾರ್ಜ್ ಒದ್ದವನು ಮೂರ್ಛೆ ಮಾಡಿ ಎಳ್ಕೊಂಬರ್ತೀರಾ ಹೆಂಗೆ? ಸೊ ಫಸ್ಟ್ ರೂಲ್ ಯಾವತ್ತು ಯಾರಿಗಾದ್ರೂ ನೀವು ಎಲ್ಲೇ ಯಾರು ಈಗ ರಿವರಲ್ಲಿ, ನದಿಲಿ ಅಥವಾ ಸಮುದ್ರದಲ್ಲಿ ಯಾರೇ ಮುಳುಗೋನ್ ನೋಡಿದ್ರೆ ದಯವಿಟ್ಟು ಅವನ ಹತ್ರ ಹೋಗ್ಬೇಡಿ. ಅದು ಫಸ್ಟ್ ರೂಲ್. ಅದು ಹೌದಾ? ಅವ್ರ ಹತ್ರ ಫಸ್ಟ್ ಸಿಚುವೇಶನಲ್ ನೋಡ್ಬಿಟ್ಟು ಅಸೆಸ್ ಮಾಡ್ಬಿಟ್ಟು ಹೇಗೆ ಹೋಗ್ಬೋದಾ, ಎಷ್ಟು ನಿಮಿಷ ಟೈಮ್ ಇರುತ್ತೆ ಅವ್ರ ಹತ್ರ? ಅವ್ರು ಮೇಲ್ ಸರ್ಫೇಸ್ ಅಲ್ಲಿ ಓದಾಡ್ತಾ ಇರ್ತಾರೆ ನೋಡಿ, ಆ ಟೈಮಲ್ಲಿ ಏನಾದರೂ ಒಂದು ಫ್ಲೋಟ್ ಅಥವಾ ರಿಂಗ್ ಬಾಯನ್ನ ಫಸ್ಟ್ ಎಸೆಕ್ ನೋಡಿ. ಇಲ್ಲ ಏನೂ ಇಲ್ಲ ಅಂದರೆ ಅವ್ನು ಸ್ವಲ್ಪ ಕಾಮ್ ಡೌನ್, ಅಂದರೆ ಪ್ಯಾನಿಕಲ್ಲಿ ಇರ್ತಾನೆ, ಸ್ವಲ್ಪ ಎನರ್ಜಿ ಅವ್ನು ಕಮ್ಮಿ ಆಗ್ಬಿಟ್ಟು ಮೇಲೆ ಅವ್ನಿಗೆ ಹೋಗಿ ಇಲ್ಲ 10 ಸರಿ ಬಡ್ದೆ ಬಿಟ್ಟು ಒಟ್ಟಾಗೆ ಇರ್ತಾನೆ ಒಳಗೆ. ಆ ಟೈಮಲ್ಲಿ ಅದೇ ಹತ್ರದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಆಮೇಲೆ ಹೋಗಿ ರೆಸ್ಕ್ಯೂ ಮಾಡ್ಬಿಟ್ಟು. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ, ಈ ಉಪ್ಪು ನೀರಲ್ಲಿ ಮುಳುಗೋಬೇಕಾದ ಟೈಮಲ್ಲಿ ಅಷ್ಟು ಸುಲಭ ಮುಳುಗಲ್ಲ ಅನ್ಸುತ್ತಲ್ಲ ಉಪ್ಪು ನೀರಲ್ಲಿ? ಡೆನ್ಸಿಟಿ ಜಾಸ್ತಿ ಇರೋದು ಮೇಲೆ ಸ್ವಲ್ಪ ಇರ್ತೀರಾ, ಬಟ್ ಏನಂದರೆ ಕಣ್ಣಿಗೆ ಉಪ್ಪು ನೀರು ಹೋಗೋದ್ರಿಂದ ಇರಿಟೇಷನ್ ಆಗ್ಬಿಟ್ಟು ಜಾಸ್ತಿ ಬಡಿತೀವಿ ಅಂತ ಅನಿಸ್ತಾ ಇದೆ ನನಗೆ. ಸೊ ನೀರಲ್ಲಿ ಯಾವತ್ತು ಜಾಸ್ತಿ ಕೈಕಾಲು ಬಡಿದಷ್ಟು ನೀರು ಎಳೆದು ಬಿಡುತ್ತೆ ಒಳಗೆ. ಹಾಂ, ಏನು ಮಾಡಬೇಕು? ಕೈಕಾಲು ಬಡಿದ್ರೆ ಸುಮ್ಮನೆ ಒಂದು ಉಸಿರು ಲಾಂಗ್ ಬ್ರೆತ್ ತಗೊಂಡು ಉಸಿರು ಇಟ್ಕೊಂಡಿದ್ರೆ ಅರ್ಧ ಏರ್ ಬಿಡಬೇಕು, ಇನ್ನು ಅರ್ಧ ಲಂಗ್ಸ್ ಎಲ್ಲ ಇದ್ದು ಉಸಿರಾಡ್ತಾ ಇದ್ರೆ ಮೇಲ್ ಫ್ಲೋಟ್ ಆಗುತ್ತೆ. ಬೇಸಿಕ್ ಗೊತ್ತಿರಲ್ಲ ಜನಕ್ಕೆ, ಅದೇ ಪ್ರಾಬ್ಲಮ್. ಜಾಸ್ತಿ ಅಂದರೆ ಬೇಸಿಕ್ ನಾಲೆಜ್ ಯಾರು ಗೊತ್ತಿದ್ರೆ ಅವರೇ ಹೆಲ್ಪ್ ಮಾಡ್ಬೋದು, ಇಲ್ಲ ಬೇರೆಯವ್ರಿಗೂ ಹೆಲ್ಪ್ ಮಾಡ್ಬೋದು. ಸೊ ಇನ್ಸ್ಟೆಡ್ ಕೈಕಾಲು ತುಂಬ ಬಡಿತಿದ್ರೆ ನಮ್ಮ ಏರಲ್ಲಿ ಲಂಗ್ಸ್ ಇರಲ್ಲ, ಅದೇ ಲಂಗ್ಸಲ್ಲಿ ಏರ್ ಇರಲ್ಲ, ಆಮೇಲೆ ಸುಸ್ತಾಗ್ಬಿಡುತ್ತೆ, ಎಳೆದು ಬಿಡುತ್ತೆ ನೀರು. ಓಕೆ. ಸೊ ಇದು ಬಲೂನ್ ಥರ ಆ್ಯಕ್ಟ್ ಮಾಡೋದ್ರಿಂದ ನಾವು ಫ್ಲೋಟ್ ಆಗ್ತಾ ಇರ್ತೀವಿ ಮೇಲೆ. ಡೀಪಾಗಿ ಉಸಿರಾಡ್ಕೊಂಡು ಏರ್ ತುಂಬಿಸಿ ಆರಾಮಾಗಿರಬೇಕು. ಬಟ್ ಅದೇ ಕಷ್ಟ, ಅದು ಹೇಳೋದು ಸುಲಭ, ಮಾಡೋದು ತುಂಬ ಕಷ್ಟ ಇದೆ. ಬಟ್ ಸ್ವಿಮ್ಮಿಂಗ್ ಅನ್ನೋದು ಒಂದು ಲೈಫ್ ಸ್ಕಿಲ್, ಪ್ಲೀಸ್ ಎಲ್ಲರೂ ಕಲೀಲೇಬೇಕು ಕಂಪಲ್ಸರಿ. ನಾನು ಕಲ್ತಿಲ್ಲ, ಅಂದರೆ ಕಲ್ತಿದ್ದೀನಿ ಅರ್ಧಂಬರ್ಧ. ಒಂಥರ ಈ ಫುಲ್ ಕಲಿದಿದ್ರು ಓಕೆ, ಎಲ್ಲ ಕಲ್ತರು ಹೋಗಿ ಈ ಮಧ್ಯೆ ಇರ್ತಾರಲ್ಲ ಅವರೇ ಪ್ರಾಬ್ಲಮ್ಮು ಅಲ್ಲ ಬ್ರೋ? ಇವತ್ತೇನು ಹೇಳ್ಕೊಡ್ತಾ ಇದ್ದಾರೆ ನಿಮ್ಮ ಸ್ಟೂಡೆಂಟ್ಸ್? ಅವ್ರು ಓಪನ್ ವಾಟರ್ ಕೋರ್ಸ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಕನ್ಫೈನ್ಡ್ ಸೆಷನ್ 5 ಡೈವ್ಸ್ ಇರುತ್ತೆ, 25 ಸ್ಕಿಲ್ಸ್ ಇರುತ್ತೆ ಅವ್ರಿಗೆ. 25 ಸ್ಕಿಲ್ಲು, 5 ಡೈವು ಸಂಜೆವರೆಗುನಾ? ಸಂಜೆವರೆಗೂ. ವಾವ್, ನಿಮ್ಗೆ ಅಷ್ಟು ಪೇಷನ್ಸ್ ಇರಬೇಕಲ್ಲ ಅಲ್ಲ? ಈ ಥರ ಕೋರ್ಸ್ ಎಲ್ಲ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಜನರಲಿ? ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ಹೆಂಗಂದ್ರೆ ಲೊಕೇಶನ್ ಮತ್ತು ಈ ಡೈವ್ ಎಕ್ವಿಪ್ಮೆಂಟ್ ಹೇಗಿದೆ, ಡೈವ್ ಗೇರ್ ಹೆಂಗಿದೆ ಅದ್ರ ಮೇಲೆ. ಬಟ್ ಜನರಲಿ ಸ್ಟಾರ್ಟ್ ಆಗೋದು ಒಂದು 22,000 30 ಕೋರ್ಸ್ಗೆ ಫಸ್ಟ್ ಇನ್ ಓಪನ್ ವಾಟರ್ಗೆ. ಓಕೆ. ಸಿಂಗಲ್ ಡೈವ್ಸ್ ಆದರೆ ಓಪನ್ ವಾಟರ್ ಮಾಡಿ ಫನ್ ಡೈವ್ ಮಾಡ್ತಾರೆ ಅಂದರೆ ಒಂದು 5,000 2 ಡೈವ್ ಇರುತ್ತೆ. 2 ಡೈವ್. ಸೊ ಅಡ್ವಾನ್ಸ್ ಮಾಡಿದ್ರೆ ಇನ್ನೊಂದು 35,000. ಹಂಗೆ ಸುಮಾರು ಕೋರ್ಸಸ್ ಇದೆ. ಬಟ್ ಕರೆಕ್ಟ್ ಜಾಗದಲ್ಲಿ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಪ್ಯಾಡಿ ಡೈವ್ ಸೆಂಟರ್, ಇಲ್ಲ ಅಂದರೆ SSI ಅದು ಮಾಡ್ತಾರೆ. ಸೊ ನೀವು ಭಾಳ ಏನು ತುಂಬ ಎಕ್ಸ್ಪೆನ್ಸಿವ್ ಅಲ್ಲ ಫಸ್ಟ್ ಡೈವ್ ಮಾಡೋದಕ್ಕೆ? ಈಗ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ನಾವು ಪಾರ್ಟಿಗಳಲ್ಲಿ, ಒಂದು 5,000 ರೂಪಾಯಿ ಕೊಟ್ಟು ಒಂದು ಜೆನ್ವನ್ ಡೈವ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ಪಡಿಬೇಕು ಅನ್ನೋದು ನಾನು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಅಂಡಮಾನಿಗೆ ಬಂದರೆ ನೋಡಿ, ಇಬ್ಬರು ಇದ್ದಾರೆ ನಮ್ಮವರು, ಕನ್ನಡಿಗರು, ಹೆಮ್ಮೆಯ ಕನ್ನಡಿಗರು. ಅವ್ರ ಜೊತೆಗೆ ಬನ್ನಿ, ಅವರ ಅಡ್ರೆಸ್ ಎಲ್ಲ ಮತ್ತು ಲೊಕೇಶನ್ ಎಲ್ಲ ಶೇರ್ ಮಾಡಿರ್ತೀನಿ. ಯಾವ್ದು ಯಾವ ಇದರಲ್ಲಿ ಮಾಡೋದು ನೀವು? ಲಾಖಾ ಡೈವ್ ಸೆಂಟರ್. ಮತ್ತು ಇದು ಯಾವ ರೆಸಾರ್ಟ್ ಹಿಂದೆ ಇರೋದು? ಇದು ಸೀಶೆಲ್ ಮತ್ತು ತಾಜ್. ಓ, ತಾಜು ಇಲ್ಲೇ ಇದೆಯಾ? ಓಕೆ. ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಹಾಗೆ ನಮ್ಮ ವೇ ಟು ವರ್ಲ್ಡ್ ಇದ್ದೇ ಇದೆ, ಅವ್ರ ಮೂಲಕ ಬುಕ್ ಮಾಡಿದ್ರು ಕೂಡ ಸೀದಾ ಇಲ್ಲಿ ಕರ್ಕೊಂಬಂದು ಬಿಡ್ತಾರೆ. ಮಾಡಿ, ಒಂದ್ಸಲಿ ಲೈಫಲ್ಲಿ ಡೈವಿಂಗ್ ಮಾಡಲೇಬೇಕು. ಸೊ ಈಗ ಹೊರಡ್ಬೇಕಬ್ರು ನೀವು? ನನಗಾ ಇದೆಲ್ಲದಕ್ಕಿಂತ ದೊಡ್ಡ ಸೈಜ್ ಫಿನ್ಸ್ ಇದು? ಓಕೆ, XL ಸೈಜ್. ಇದಕ್ಕೂ ದೊಡ್ಡದಿದೆ. ಇದೇನು ಇಷ್ಟೋಗ್ಲೋ ಇದೆ ಇದು? ಓಕೆ, ಹೇಳೋದು ಹಿಂಗ ಸಾಕಾಗುತ್ತೆ ಇದು. ನೋಡಿ ಇಲ್ಲಿ ಕಪ್ಪೆ ಥರ
ಅದು ಆಚೆ ಬರಲ್ಲ ಹೀಗೆ ಮಾಡಿದ್ರೆ. ಹಾಂ ಅಷ್ಟೇ ಅಷ್ಟೇ. ಇದು ಸ್ವಲ್ಪ ದೊಡ್ಡದಂದ್ರೆ ಇದು ಟ್ರೈ ಮಾಡಿ. ಇದು ಸ್ವಲ್ಪ ತೋರಿಸ್ತೀನಿ ಅಂತ ನನಗೆ ನೋಡಿ ಕಪ್ಪೆಗಳನ್ನು ನಡೆಸ್ತಾ ಇದ್ದೀರಾ ಬ್ರೋ. ಇದನ್ನು ಪೆಂಗ್ವಿನ್ ಫೀಟ್ ಅಂತ ಕರೀತಾರಂತೆ.